ಯಾರು ಹೇಳುವರು ಗಾಂಧಿ ನಾವು ನಿನ್ನ ಮರೆತೆವೆಂದು, ಹಗಲೆಲ್ಲ ಕಿಟಿಕಿಟಿಯೇ ಬೇಡವೆಂದು ಕೂಟ ಕೂಟದಲ್ಲಿ ನಿಲ್ಲಿಸಿದ್ದೇವೆ ನಿನ್ನ ನಗುವ ಮೂರ್ತಿ, ಆದರೂ ಕಂಡು ಕಾಣದ ಹಾಗೆ ಬಾಗಿ ಹೋಗುತ್ತೇವೆ ಸಾಗಿ ಅಂದು ಕೊನೆಗೆ ಹೇಳ್ತಾರೆ, ಗಾಂಧಿ ನೀನೆಂದು ಬದುಕಿದ್ದರೊಂದು ವೇಳೆ ಗರತಿಯಾಗಬಹುದಿತ್ತೇನೋ ಈ ರಾಜಕಾರಣದ ವೇಶ್ಯ. ಈಗ ಅಭಿವೃದ್ಧಿ ಹೊಂದಿದ ಬೇರೆ ದೇಶಗಳ ಗ್ರಾಮಗಳಿಗೂ ನಮ್ಮ ಗ್ರಾಮಗಳಿಗೂ ಏನು ತುಂಬ ವ್ಯತ್ಯಾಸ ಅನ್ಸುತ್ತೆ. 25,000ಕ್ಕಿಂತ ಗ್ರಾಮಗಳು ಅಂದರೆ ಆ ಊರಲ್ಲಿ ಒಂದು 100 ಮನೆಗಳಿದ್ದರೆ ಸುಮಾರು 3-4 ಮನೆಗಳಲ್ಲಿ ಅದು ವೃದ್ಧರು ಇಬ್ಬಿಬ್ಬರು ಇದ್ದಾರೆ. ಇಡೀ ಊರೇ ಖಾಲಿಯಾಗಿದೆ. ಬರೀ ಸಾವಯವ ಕೃಷಿಯಿಂದ ನಮ್ಮ ದೇಶಕ್ಕೆ ಬೇಕಾಗುವಷ್ಟು ಆಹಾರವನ್ನು ನಾವು ಸಂಗ್ರಹಿಸಿಕೊಳ್ಳಲಿಕ್ಕೆ ಬೆಳೀಲಿಕ್ಕೆ ಸಾಧ್ಯವಾಗುತ್ತಾ? ನಾನು ಈಗ ಸುಮಾರು ಒಂದು 25 ವರ್ಷಗಳಿಂದ ಇದನ್ನು ಹೇಳ್ತಾ ಹೊರಟಿದ್ದೆ. ಆವಾಗ ನನಗೆ ಜನರ ಆರಂಭದಲ್ಲಿ ಈ ಸ್ವಾಮಿಗಳು ತಲೆ ಕೆಟ್ಟಿದೆ ಅಂತಿದ್ದೆ. ಹಿಂಗೆ ಎಂದಾದರೂ ಆಗ್ಲಿಕ್ಕೆ ಸಾಧ್ಯನಾ ಅನ್ನೋ ಸ್ಥಿತಿಯಲ್ಲಿ ಏನು ಡೆವಲಪ್ಮೆಂಟ್ ಮಾಡೋದು, 2 ಎತ್ತುಗಳನ್ನು ಸಹಿತ ಇಟ್ಕೊಳ್ಳಿಕ್ಕೆ ಆಗದಂಥ ಸ್ಥಿತಿ ಇದೆ. ಸಿಂಥೆಟಿಕ್ಕು ಆ ಮಣ್ಣನ್ನು ಹಾಳು ಮಾಡುತ್ತೆ. ಈ ವರ್ಷ ನಾನು ಕೊಟ್ಟಿದ್ದು, ಮುಂದಿನ ವರ್ಷ ಇನ್ನಷ್ಟು ಕಡಿಮೆ ಆಗುತ್ತೆ. ಅವಾಗ ನಾನು ಇನ್ನಷ್ಟು ರಸಗೊಬ್ಬರ ಹೆಚ್ಚಾಕ್ಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಖರ್ಚುನೂ ಕಡಿಮೆ ಇದೆ, ಇಳುವರಿನೂ ಕಡಿಮೆ ಇದೆ. ಅವ್ರನ್ನ ನೋಡಿದರೆ ನಾವೇನು ಕೆಟ್ಟಲ್ಲ. ಅಂದರೆ ನಾವು ಆರೋಗ್ಯಕ್ಕಾಗಿ ಖರ್ಚು ಮಾಡ್ತಾ ಇರೋದು, ಸರ್ಜರಿಗಾಗಿ ಅಥವಾ ಮೆಡಿಸಿನ್ಗಾಗಿ ಖರ್ಚು ಮಾಡ್ತಾ ಇರೋದನ್ನು ನೋಡಿದರೆ ನಾವು ತಿನ್ನುವ ಆಹಾರಕ್ಕಿಂತಲೂ ಔಷಧಕ್ಕಾಗಿ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ. ಪಾಲಿಟಿಕ್ಸ್ ಒಂದು ಸರಿ ಆದರೆ ನಮ್ಮ ತಲೆ ಸರಿ ಇದ್ದ ಹಾಗೆ, ತಲೆ ಸರಿ ಇದ್ದರೆ ಎಲ್ಲ ಕೆಲಸಗಳು ಚೆನ್ನಾಗಿ ನಡೀತವೆ ಅನ್ನೋ ಒಂದು ಮಾತಿದೆ. ಏನಂತಿರ್ತಾವೆ? ನಾನೊಬ್ಬ ಗುಜರಾತಲ್ಲಿ ಒಬ್ಬ ಮನುಷ್ಯನ ನೋಡಿದೆ. ಅವ 7 ಸಾರಿ ಈಗ MLA ಆಗಿದ್ದಾನೆ. ಅವನಿಗೆ ಒಂದೇ ಒಂದು ಕೋಣೆ ಇದೆ ಇರಲಿಕ್ಕೆ. ಪಾಲಿಟಿಕ್ಸು ಆಯಾ ವ್ಯಕ್ತಿಗಳ ಮೇಲೆ ಹೋಗುತ್ತೆ. ಆಮೇಲೆ ವ್ಯವಸ್ಥೆ ಏನು ನೋಡಿ, ಪ್ರಜೆ ಸರಿ ಆಗ್ಬೇಕು. ಪಾಲಿಟಿಕ್ಸ್ನವರಲ್ಲ, ಹಣ ತಗೊಂಡು ಮತದಾನ ಮಾಡುವಂಥ ಮತದಾರ ಪ್ರಾಮಾಣಿಕತೆಯಿಂದ ವೋಟ್ ಮಾಡ್ಬೇಕು. ಒಳ್ಳೆ ವ್ಯಕ್ತಿ ಯಾರು ಅಂತ ನೋಡಿ. ಎಲ್ಲ ಅವರ ನಿಂತಾಗ ಅದಕ್ಕೆ ಹಾಕ್ತಾರೆ ರೀ ಸ್ವಾಮೀಜಿ. ಹಣ ಕೇಳ್ತಾರೆ, ಮಾಂಸ ಕೇಳ್ತಾರೆ, ಶರೆ ಕೇಳ್ತಾರೆ, ಮತ್ತಿನ್ನೇನೇನೋ ವಸ್ತುಗಳನ್ನು ಕೇಳ್ತಾರೆ. ಸೀರೆ ಕೊಡಿ ಅಂತಾರೆ, ಕುಕ್ಕರ್ ಕೊಡಿ ಅಂತಾರೆ, ಫ್ರಿಜ್ ಕೊಡಿ ಅಂತಾರೆ. ಮತ್ತು ಕೇಳಿದರೆ ಆತ ನಾವೆಲ್ಲಿ ಕೊಡು ಅಂತ ಹೇಳಿದ್ದೀವಿ, ಅವರೇ ತಂದು ಕೊಟ್ಟರು ಅಂತಾರೆ. ಆದರೆ ಇಂಥದ್ದನ್ನು ನೋಡಿದರೆ ನಾನು ಉಗ್ರ ನರಸಿಂಹ ಅಲ್ಲ. ಜಾತೀಯ ಪೀಠಗಳು ಆಗೋದಕ್ಕಿಂತಲೂ ಮುಂಚೆ ಈ ಪೀಠಗಳಲ್ಲಿ ಇದ್ದಂಥ ಜನರು ಎಲ್ಲರ ಮನೆಗೆ ಹೋಗಿ, ಎಲ್ಲರ ಮನೆಯಲ್ಲಿ ಪೂಜಾ ಮಾಡಿಕೊಂಡು, ಎಲ್ಲರ ಮನೆಯಲ್ಲಿ ಪ್ರಸಾದ ಮಾಡಿ ಎಲ್ಲರನ್ನೂ ಅಪ್ಕೊಂಡಿದ್ರೆ ಆ ಪೀಠಗಳ ನಿರ್ಮಾಣ ಮಾಡೋ ಅವಶ್ಯಕತೆ ಏನಿತ್ತು? ನಮ್ಮ ಜನ ತಪ್ಪು ಮಾಡಿದ್ದಾರೆ. ಮುಂದೆ ಒಂದಿನ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಸ್ವಾಮೀಜಿ? ಸರಿ ಹೋಗಲೇಬೇಕು. ಹೋಗದೇ ಇದ್ರೆ ನಿಮ್ಮ ಯಾರು ಕ್ಷಮಿಸೋರು ಯಾರು? ಈ ಸ್ವಾಮಿಗಳಿಗೆ ತಡೀಲಿಕ್ಕಾಗಲಿಲ್ಲ. ಇಂಥ ಆತ್ಮೀಯ ಶಿಷ್ಯ ಅವನಿಗೆ ಹೇಗಿಲ್ಲ ನೋಡಿ. ಪ್ರತಿ ವಾರ ಬಂದು ನನ್ನ ಕೇಶ್ ಕರ್ಕೊಂಡು ಮಾಡಿ ಹೋಗ್ತಾನೆ, ಕ್ಷೌರ ಮಾಡಿ ಹೋಗ್ತಾನೆ. ಆಮೇಲೆ ನಮ್ಮ ಶಿಷ್ಯ, ನಾವು ಬಸವ ತತ್ವ ಹೇಳೋರು ಹೇಗೆ ಹೋಗ್ಬೋದು ಅಂತ ಸ್ವಾಮಿಗಳು ಅವ್ರ ಮನೆಗೆ ಪ್ರಸಾದಕ್ಕೆ ಹೋದರು. ಪ್ರಸಾದ ಮಾಡಿ ಬಂದದ್ದು ಗೊತ್ತಾದ ನಂತರ ಅವ್ರ ಹೆಬ್ಬೆರಳನ್ನು ಕತ್ತರಿಸಿದರು. ಏನಾಗಿದೆ, ಭಕ್ತರಲ್ಲಿಯೂ ಸಹಿತ ಕಾವಿ ಉಟ್ಕೊಂಡಿದ್ದಾರೆ, ಎಂಥ ಕತ್ತೆ ಇದ್ದರೂ ಪರವಾಗಿಲ್ಲ, ಕಾಲು ಹಿಡಿಯೋಣ ಅಂತ. ಇದು ನಮ್ಮ ಜನರ ಭಾವನೆ. ಇದು ಸರಿ ಅಲ್ಲ. ಗಾಣದೆಣ್ಣೆ 300 ರೂಪಾಯಿ, 300-300 kg ಇರುತ್ತೆ. ಆಮೇಲೆ ಸಾಮಾನ್ಯ ಎಣ್ಣೆ 100-125 ರೂಪಾಯಿ kg ಇರುತ್ತೆ. ಆದರೆ ನಾವು ಎಲ್ರಿಗೂ ಬಳಸೋದು ಅದನ್ನು. ನಾವೇನು ಊಟ ಮಾಡ್ತೇವೆ ಅದೇ ಎಲ್ರಿಗೂ, ಯಾರೇ ಬರಲಿ. ನನಗೆ ಸ್ವಾಮೀಜಿ ನೀವು ಹೇಳಿದ್ರಿ ಒಂದು ವರ್ಷ ಬರೀ ಹಾಲಲ್ಲೇ ಇದ್ರಿ ಅಂತ. ಆಕಳ ಹಾಲು ಅಲ್ಲ, ದೇಸಿ ಹಾಲು, ದೇಶಿ ಹಸುವಿನ ಹಾಲು. ದೇಶಿ ಹಸುವಿನ ಹಾಲು. ಅದರಿಂದ ಏನು ನಿಮ್ಮ ಪ್ರಯೋಜನ ಕಂಡುಕೊಂಡ್ರಿ ಸ್ವಾಮೀಜಿ? ಅಂದರೆ ನಮ್ಮ ಶರೀರಕ್ಕೆ ನಾವು ಏನೇನೋ ಅಂತಿರ್ತೀವಿ. ಇದರ ಅವಶ್ಯಕತೆ ಇದೆ, ಅದರ ಅವಶ್ಯಕತೆ ಇದೆ, ಈ ವಿಟಮಿನ್ ಬೇಕು, ಆ ವಿಟಮಿನ್ ಇದರಲ್ಲಿದೆ, ಈ ವಿಟಮಿನ್ ಇದರಲ್ಲಿದೆ ಅಂತ ಹೇಳ್ತಿರ್ತಾರೆ. ನನಗೆ ಗೊತ್ತಾಗಿದ್ದು, ನಾವು ಶರೀರಕ್ಕೆ ಏನು ಕೊಡ್ತೀವಿ, ತನಗೆ ಬೇಕಾದದ್ದನ್ನು ಆ ಶರೀರ ತಯಾರು ಮಾಡ್ಕೊಳ್ತಾರೆ. ಹೊತ್ತು ಮುಳುಗೋದ್ರಲ್ಲೇ ಊಟ ಮಾಡಬೇಕು ಅಂತ ಹೇಳ್ತಾರಲ್ಲ ಸ್ವಾಮೀಜಿ, ಸಂಜೆ ಊಟ. ಏನಿದೆ, ಯಾಕೆ ಅಂದರೆ ಸೂರ್ಯನ ಕಿರಣಗಳಿದ್ದಾಗ ಈ ಗಾಳಿಯಲ್ಲಿ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ
तेजस्विनावधीतमस्तु मा विद्विषावहै। ओम शांति शांति शांति। ಸ್ನೇಹಿತರೆ, ಸ್ವಾಮೀಜಿ ಜೊತೆ ಬಹಳಷ್ಟು ನಾವು ಮಾತನಾಡ್ತಾ ಇದ್ದೀವಿ. ಅವ್ರ ಜೊತೆ ಮಾತನಾಡ್ತಾ ಇದ್ರೆ ಎಷ್ಟು ವಿಚಾರ ಮಾತನಾಡಿದ್ರು ಸಾಕಾಗ್ತಾ ಇಲ್ಲ. ಆದ್ರೆ ಈಗ ಮುಂದಿನ ಹಂತದಲ್ಲಿ ನಾವು ಈ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ, ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ, ಸಾವಯವ ಕೃಷಿ ಆಗಿರ್ಬೋದು, ದೇಶಿ ಉತ್ಪನ್ನಗಳನ್ನ ಬಳಸೋದ್ರ ಮಹತ್ವ ಇರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳನ್ನ ನಾವು ಸ್ವಾಮೀಜಿ ಜೊತೆ ಚರ್ಚೆ ಮಾಡೋಣ. ಸ್ವಾಮೀಜಿ, ನಮ್ಮ ದೇಶ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ, ಒಂದು ಅಸ್ಮಿತೆ, ಸಾಧು ಸಂತರ ನಾಡು. ಅದ್ರ ಜೊತೆಗೆ ನಮ್ಮ ದೇಶ ಅಂತ ಹೇಳಿದ್ರೆ ಹಳ್ಳಿಗಳ ದೇಶ, ಭಾರತ ಹಳ್ಳಿಗಳ ದೇಶ. ಗ್ರಾಮೋದ್ಧಾರ ಆದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಹಾಗಾಗಿ ಗ್ರಾಮವೇ ಸತ್ಯ ಅನ್ನೋ ಒಂದು ಪರಿಕಲ್ಪನೆಗೆ ತಮ್ಮ ಅಭಿಪ್ರಾಯ ಏನು? ಹೌದು, ಇದು ನಮ್ಮ ದೇಶ ಗ್ರಾಮಗಳ ದೇಶ ಅಂತ ಅಂತಿದ್ವಿ ಒಂದು ಕಾಲಕ್ಕೆ. ಯಾಕೆಂದ್ರೆ 6 ಲಕ್ಷ ಈಗಲ್ಲ ಅಂತೀರಿ ಸ್ವಾಮೀಜಿ? ಹೌದು, ಜನಸಂಖ್ಯೆ ಗ್ರಾಮಗಳಲ್ಲಿ ಕಡಿಮೆ ಆಗ್ತಾ ಇದೆ. 6,40,000 ಹಳ್ಳಿಗಳು. ಹೌದು, ಒಂದು 30 ಅಥವಾ 30ಕ್ಕಿಂತಲೂ ಹೆಚ್ಚು ಕಾರ್ಪೊರೇಟ್ ಸಿಟಿಗಳು. ಯಾವಗಳ ಜನಸಂಖ್ಯೆ 1.5 ಕೋಟಿಗಿಂತಲೂ ಹೆಚ್ಚಿದೆ, ಅಥವಾ 2 ಕೋಟಿ 3 ಕೋಟಿ ಇದೆ. ಆಮೇಲೆ ಒಂದು 300 ಮಹಾನಗರಗಳು, ಆಮೇಲೆ 700ಕ್ಕಿಂತಲೂ ಹೆಚ್ಚು ಸಾಮಾನ್ಯ ನಗರಗಳು. ಇವುಗಳಿಂದ ಕೂಡಿದ್ದು ಈ ದೇಶ. ಅತಿ ಹೆಚ್ಚು ಜನ ಮೊದಲು ಗ್ರಾಮೀಣ ಭಾಗದಲ್ಲಿ ಇರ್ತಿದ್ರು. ಗ್ರಾಮೀಣರ ದೇಶ ಅಂತ ಕರೆಸ್ಕೊಂಡಿತ್ತು. ಹೌದು, ಇತ್ತೀಚೆಗೆ ನೋಡಿದ್ರೆ ಅಂದ್ರೆ ಮೊದಲು ಸುಮಾರು 70-80% ಜನ ಗ್ರಾಮಗಳಲ್ಲಿದ್ರು, ಒಂದು 20% ಶಹರಗಳಲ್ಲಿ. ಈಗ ನಮ್ಮಲ್ಲಿಯೇ ಉಲ್ಟಾಗಿದೆ. ಅಂದ್ರೆ ಈಗ ನಮ್ಮಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು 13 ಕೋಟಿ ಜನಸಂಖ್ಯೆ ಇದ್ರೆ, ಮಹಾರಾಷ್ಟ್ರದ ಜನಸಂಖ್ಯೆ 13 ಕೋಟಿ. ಅದರಲ್ಲಿ ಆಶ್ಚರ್ಯ ಏನು ಅಂದ್ರೆ ಬರೇ ಒಂದೇ ಮುಂಬೈ ಸಿಟಿ, ಮುಂಬೈ ಠಾಣಾ ಇದೊಂದು ಇದರಲ್ಲಿ 3 ಕೋಟಿ ಜನ ಇದ್ದಾರೆ. ಪುಣಾದಲ್ಲಿ ಸುಮಾರು 1 ಕೋಟಿಗೆ ಸಮೀಪ ಇದೆ, ಹೋಗ್ತಾ ಇದೆ. ಅಂದ್ರೆ ಪರ್ಸೆಂಟೇಜ್ ತೆಗೆದ್ರೆ 45%ಗಿಂತಲೂ ಹೆಚ್ಚು ಜನ ಕೆಲವು ಆಯ್ದ ನಗರಗಳಲ್ಲಿ, ಎಲ್ಲ ನಗರಗಳನ್ನು ತಗೊಂಡ್ರೆ ಆಯ್ದ ನಗರಗಳಲ್ಲೇ ಜನ ಬರ್ತಾ ಇದ್ದಾರೆ. ಇನ್ನು ಹಳ್ಳಿಗಳಲ್ಲಿ ತುಂಬಾ ಕಡಿಮೆ ಆಗ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಕೂಡ ಬೆಂಗಳೂರು ಹಾಗೆ ಆಗ್ತಾ ಇದೆ. ಆಮೇಲೆ ತಾವು ಮಲೆನಾಡು ನೋಡಿದ್ರೆ ಎಲ್ಲ ಖಾಲಿ ಆಗಿದೆ. ಉತ್ತರ ಕರ್ನಾಟಕ ಈಗ ಖಾಲಿ ಆಗ್ತಾ ಇದೆ. ಈಗ ಏನ್ ಮಾಡ್ಬೇಕು ಅನ್ಸುತ್ತೆ ಸ್ವಾಮಿ? ಗ್ರಾಮಗಳಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಆಗ್ಬೇಕು ಅಂದ್ರೆ ಎಲ್ಲ ಸೌಕರ್ಯಗಳು, ಒಳ್ಳೆ ಶಿಕ್ಷಣ ಸಿಗ್ಬೇಕು ಗ್ರಾಮಗಳಲ್ಲಿ, ಒಳ್ಳೆ ಆರೋಗ್ಯದ ಚಿಕಿತ್ಸೆ ವ್ಯವಸ್ಥೆ ಆಗ್ಬೇಕು. 3ನೇದಾಗಿ ಎಲ್ಲರ ಕೈಗೆ ಕೆಲಸ ಸಿಗುವಂತ. ನಮ್ಮ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಂದ ನಂತರ ಇಂಡಸ್ಟ್ರಿ ಏನಿದೆ ಇದು ಸೆಂಟ್ರಲೈಸೇಷನ್ ಆಗ್ಬಿಟ್ಟು ಕೇಂದ್ರೀಕೃತ ಆಯ್ತು. ಮನೆಗಳಲ್ಲಿ ಏನ್ ಸಣ್ಣ ಸಣ್ಣ ಉದ್ಯೋಗಗಳು ನಡೀತಿತ್ತು ಅವೆಲ್ಲ ನಿಂತು ಹೋಗ್ಬಿಟ್ಟು. ನೋಡಿ, ಮೊದಲು ಗ್ರಾಮಕ್ಕೆ ಬೇಕಾಗುವ ಎಣ್ಣೆ ಗ್ರಾಮದಲ್ಲಿ ತಯಾರಾಗ್ತಿತ್ತು, ಗ್ರಾಮಕ್ಕೆ ಬೇಕಾಗುವಂತ ಕಾಳುಗಳ ಗ್ರಾಮದಲ್ಲಿ, ತರಕಾರಿ ಗ್ರಾಮದಲ್ಲಿ, ಆಮೇಲೆ ಕಟ್ಟಡದ ವಸ್ತುಗಳೆಲ್ಲ ಗ್ರಾಮದಲ್ಲೇ ತಯಾರಾಗ್ತವೆ. ಇವತ್ತು ಯಾವುದು ಇಲ್ಲ ಗ್ರಾಮದಲ್ಲಿ. ತಾವು ಬೆಳಗಿಂದ ಸಾಯಂಕಾಲದವರೆಗೆ ಒಂದು ಮನೆಗೆ ಬೇಕಾಗುವಂತ ವಸ್ತುಗಳನ್ನ ಒಂದು ಯಾದಿ ಮಾಡಿದ್ರೆ, ಒಂದು ಸೂಚಿ ತಯಾರು ಮಾಡಿದ್ರೆ ಅದರಲ್ಲಿ ಸುಮಾರು ಒಂದು 200-300 ವಸ್ತುಗಳು ಬೇಕಾಗ್ತಾವ. ಅಂದ್ರೆ ಒಟ್ಟು ಒಂದು ವರ್ಷದ ತುಂಬಾ ನಾವು ನೋಡಿದೀವಿ. ಹಾಗಾದ್ರೆ ಇವುಗಳಲ್ಲಿ ನಮ್ಮ ಗ್ರಾಮಗಳಲ್ಲಿ ನಿರ್ಮಾಣ ಆಗುವಂಥವು ಎಷ್ಟು ಅಂತಂದ್ರೆ ಒಂದು 10%ನೂ ಇಲ್ಲ. ಎಲ್ಲವನ್ನೂ ಖರೀದಿಸ್ತಾ ಇದೆ.
ಇನ್ನು ಕೆಲವು ವಸ್ತುಗಳನ್ನು ನಾವು ಮಾರಾಟ ಮಾಡಿ ಮತ್ತೆ ಏನೇನನ್ನು ತರ್ತಾ ಇದ್ದೀವಿ. ಆದ್ರೆ ಮೊದಲು ನಮ್ಮ ಹಳ್ಳಿಗಳು ಹೀಗಿರಲಿಲ್ಲ, ಎಲ್ಲವೂ ಹಳ್ಳಿಗಳಲ್ಲೇ ಇತ್ತು. ತರಕಾರಿ ಈಗ ಈ ನಾಗರಿಕತೆ ಆಧುನಿಕತೆ ಅನ್ನೋ ವಿಚಾರದಿಂದ ನಾವು ಹಿಂಗಾಗಿದೆ ಅನ್ಸುತ್ತಾ ಈಗ. ಈ ಯುರೋಪ್ ಅಮೆರಿಕೆಗಳ ಅನುಕರಣೆಯಿಂದಾಗಿ ಚಪ್ಪಲಿಗಳು ನಮ್ಮ ಊರಲ್ಲಿ ತಯಾರಾಗ್ತಿದ್ವು, ಬಟ್ಟೆ ನಮ್ಮ ಊರಲ್ಲಿ ತಯಾರಾಗ್ತಿತ್ತು, ಆಮೇಲೆ ಎಲ್ಲ ಬೆಳ್ಳಿ ಬಂಗಾರದ ವಸ್ತುಗಳು ನಮ್ಮಲ್ಲಿ ತಯಾರಾಗ್ತಿದ್ವು, ಕಬ್ಬಿಣದ ವಸ್ತುಗಳೆಲ್ಲ ನಮ್ಮ ಊರಲ್ಲೇ ತಯಾರಾಗ್ತಾ ಇದ್ವು. ಇವತ್ತು ಅಷ್ಟು ಜನ ಎಲ್ಲ ನಿರುದ್ಯೋಗಿಗಳಾಗ್ಬಿಟ್ರಲ್ಲ, ಅವರು ತಮ್ಮ ಕುಲಕಸಬುಗಳನ್ನ ಬಿಟ್ಟು ಶಹರಕ್ಕೆ ಓಡಿ ಹೋಗುವಂತ ಸಂದರ್ಭ ಬಂತು. ಅಲ್ಲ ಸ್ವಾಮೀಜಿ, ಈಗ ಕರೆಕ್ಟು ಹಾಗಾಯ್ತು. ಆದ್ರೆ ಬೇರೆ ಬೇರೆ 25,000ಕ್ಕಿಂತಲೂ ಹೆಚ್ಚು ಗ್ರಾಮಗಳು ಪೂರ್ತಿ ಖಾಲಿಯಾಗಿವೆ ನಮ್ಮ ದೇಶದಲ್ಲಿ. 25,000ಕ್ಕಿಂತ ಗ್ರಾಮಗಳು ಅಂದ್ರೆ ಆ ಊರಲ್ಲಿ ಒಂದು 100 ಮನೆಗಳಿದ್ರೆ ಸುಮಾರು 3-4 ಮನೆಗಳಲ್ಲಿ ಅದು ವೃದ್ಧರು ಇಬ್ಬಿಬ್ರು ಇದ್ದಾರೆ. ಇಡೀ ಊರೇ ಖಾಲಿಯಾಗಿದೆ. ಯಾತ್ರಾ ಉತ್ಸವಗಳು ಬಂದಾಗ ಮಾತ್ರ 4-8 ದಿನಗಳಿಗಾಗಿ ಜನ ಊರಿಗೆ ಹೋಗ್ತಾ ಇದ್ದಾರೆ. ಇರದೇ ಇದ್ರೆ ಊರು ಖಾಲಿ ಆಗಿದೆ. ಆ ಊರಿನ ಭೂಮಿ ಎಲ್ಲ ಬಂಜರು ಭೂಮಿಯಾಗಿ ಬಿದ್ದಿದೆ. ಹಾಗೆ ಸ್ವಾಮೀಜಿ, ಈಗ ಅಭಿವೃದ್ಧಿ ಹೊಂದಿದ ಬೇರೆ ದೇಶಗಳ ಗ್ರಾಮಗಳಿಗೂ ನಮ್ಮ ಗ್ರಾಮಗಳಿಗೂ ಏನ್ ತುಂಬಾ ವ್ಯತ್ಯಾಸ ಅನ್ಸುತ್ತೆ ನೀವು ಕಂಡ ಹಾಗೆ? ಅಲ್ಲಿ ನೋಡಿ, ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಕಾರ್ಪೊರೇಟ್ ಫಾರ್ಮಿಂಗ್ ನಡೆಯುತ್ತೆ. ಅಂದ್ರೆ ಒಬ್ಬೊಬ್ಬರೇ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಹಿಡುವಳಿಗಳನ್ನು ಮಾಡೋದಿಲ್ಲ. ಅವ್ರೆಲ್ಲರೂ ಸೇರಿ ಒಂದು ಗ್ರೂಪ್ ಮಾಡಿಕೊಂಡು 10,000 ಎಕರೆ, 20,000 ಎಕರೆ, 50,000 ಎಕರೆದ್ದು ಒಂದು ಗ್ರೂಪ್ ಮಾಡಿಕೊಂಡು ಅವಾಗ ಅವ್ರಿಗೆ ಬೇಕಾಗುವಂತ ಯಂತ್ರಗಳನ್ನ ತಂದು ಅದಕ್ಕೆ ಬೇಕಾಗುವಂತ ವ್ಯವಸ್ಥೆ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅವರು ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನಾಗ್ತಾ ಇದೆ, 80% ಹಿಡುವಳಿದಾರರು 1 ಹೆಕ್ಟರ್ಗಿಂತಲೂ ಕಡಿಮೆ ಭೂಮಿ ಉಳ್ಳ ನಮ್ಮ ದೇಶದಲ್ಲಿ. ಆಮೇಲೆ ಈ ಹಿಡುವಳಿದಾರರಿಗೆ ಬ್ಯಾಂಕಿನಿಂದ ಯಾವ ಸಾಲಗಳನ್ನು ಕೊಡ್ಲಿಕ್ಕೆ ಬರೋದಿಲ್ಲ, ಎಷ್ಟು ಕಡಿಮೆ ಹಿಡುವಳಿಗೆ. ಎಕರೆಗಿಂತಲೂ ಕಡಿಮೆ ಭೂಮಿ ಉಳ್ಳವರು ತುಂಬಾ ದೊಡ್ಡ ಮಾರ್ಜಿನ್ ಇದೆ ಅವ್ರಿಗೆ. ಆಮೇಲೆ ಏನ್ ಡೆವಲಪ್ಮೆಂಟ್ ಮಾಡೋದು, 2 ಎತ್ತುಗಳನ್ನು ಸಹಿತ ಇಟ್ಕೊಳ್ಲಿಕ್ಕೆ ಆಗದಂತ ಸ್ಥಿತಿ ಇದೆ. ಏನೋ 10 ಗುಂಟೆನೋ 20 ಗುಂಟೆನೋ 30 ಗುಂಟೆನೋ 30 ಗುಂಟೆನೋ ಭೂಮಿ ಇದೆ. ಇಷ್ಟು ಭೂಮಿಯಲ್ಲಿ ಏನ್ ಮಾಡ್ಲಿಕ್ಕಾಗತ್ತೆ? ಒಬ್ಬ ವ್ಯಕ್ತಿ ಪೂರ್ತಿಯಾಗಿ ಅವಲಂಬಿತನಾಗಿರ್ಲಿಕ್ಕೂ ಆಗೋದಿಲ್ಲ. ಆದಾಗ್ಯೂ ಸಹಿತ ಎಮ್ಮೆಗಳನ್ನ ಹಸುಗಳನ್ನ ಕಟ್ಕೊಂಡು ಏನೋ ಕೃಷಿ ಮಾಡ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಮಾಡಿ ಇನ್ನೂ ತಮ್ಮ ಜೀವನವನ್ನು ಸುರಕ್ಷಿತವಾಗಿ ಇಟ್ಕೊಂಡಿದ್ದಾರೆ ಹಳ್ಳಿಗಳಲ್ಲಿ. ಕರೆಕ್ಟ್ ಸ್ವಾಮೀಜಿ. ಈಗ ಹಳ್ಳಿಗಳು ಅಂತ ಹೇಳಿದ್ರೆ ಕೃಷಿಯೇ ನಮ್ಗೆ ಮೂಲ ಅಲ್ವಾ? ನೀವು ಸಾವಯವ ಕೃಷಿ ಬಗ್ಗೆ ಈಗಾಗಲೇ ಸಾಕಷ್ಟು ಬೆಳಕನ್ನು ಚೆಲ್ಲಿದ್ದೀರಿ, ಅದರ ವಿಶೇಷತೆ ಮಹತ್ವ ಎಲ್ಲವೂ ಹೇಳ್ತಾ ಇದ್ದೀರಿ. ಬಟ್ ಸ್ಟಿಲ್ ಐ ಹ್ಯಾವ್ ಸಮ್ ಕ್ವೆಶನ್ಸ್ ಆನ್ ದಟ್. ಬರೀ ಸಾವಯವ ಕೃಷಿಯಿಂದ ನಮ್ಮ ದೇಶಕ್ಕೆ ಬೇಕಾಗುವಷ್ಟು ಆಹಾರವನ್ನು ನಾವು ಸಂಗ್ರಹಿಸಿಕೊಳ್ಳಲಿಕ್ಕೆ, ಬೆಳೀಲಿಕ್ಕೆ ಸಾಧ್ಯವಾಗುತ್ತಾ? ಎಲ್ಲವೂ ಸಾಧ್ಯವಾಗುತ್ತೆ. ಸಾವಯವ ಕೃಷಿ ಅಂದ್ರೆ ಏನೂ ಮಾಡದೇ ಇರೋದು ಅಂತ ಅರ್ಥ ಮಾಡಬಾರ್ದು. ನಮ್ಮ ಮಣ್ಣಿಗೆ ಬೇಕಾದಂತ ಪೋಷಕಾಂಶಗಳನ್ನ ನಾವು ಸಿಂಥೆಟಿಕ್ ಕೊಡೋದು ಅಥವಾ ಆರ್ಗ್ಯಾನಿಕ್ ಕೊಡೋದು, ಇಷ್ಟೇ ಇರೋದು ಸಂಬಂಧ. ಕೊಡೋದಂತೂ ಕೊಡ್ಲೇಬೇಕು. ಸಿಂಥೆಟಿಕ್ ಆ ಮಣ್ಣನ್ನು ಹಾಳು ಮಾಡುತ್ತೆ. ಈ ವರ್ಷ ನಾನು ಕೊಟ್ಟಿದ್ದು ಮುಂದಿನ ವರ್ಷ ಇನ್ನಷ್ಟು ಕಡಿಮೆ ಆಗುತ್ತೆ, ಅವಾಗ ನಾನು ಇನ್ನಷ್ಟು ರಸಗೊಬ್ಬರ ಹೆಚ್ಚಾಕ್ಬೇಕಾಗತ್ತೆ. ಸಾವಯವದಲ್ಲಿ ಹಾಗಲ್ಲ. ನೀವು ಸಾವಯವದಲ್ಲಿ ಒಂದೇ ವರ್ಷದಲ್ಲಿ ಎಷ್ಟು ಇವ್ರು ಬೆಳೆ ಬೆಳಿತಾರ ಅಷ್ಟು ಬೆಳೆಯನ್ನು ಬೆಳೆಯಬಹುದು. ಆ ಮಟ್ಟದಲ್ಲಿ ನಾವು ಆ ಭೂಮಿಗೆ ಬೇಕಾದಂತ ಘಟಕಗಳನ್ನು ಕೊಡಬೇಕು. ಕೊಟ್ರೆ ಏನು ಕಡಿಮೆ ಬೆಳೆಯೋದಿಲ್ಲ. ಆಮೇಲೆ ಅದಕ್ಕಿಂತಲೂ ಕ್ವಾಂಟಿಟಿಗಿಂತಲೂ ಕ್ವಾಲಿಟಿನೂ. ಈಗ ಒಂದು ಯಾವುದೇ ಧಾನ್ಯ ಇದೆ, ಆ ಧಾನ್ಯದಲ್ಲಿ ಕಾಪರ್ ಎಷ್ಟಿದೆ, ಸಿಲಿಕಾ ಎಷ್ಟಿದೆ, ಮ್ಯಾಂಗನೀಸ್ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ, ಇವನ್ನೆಲ್ಲ ನೋಡ್ತಿರ್ತೀವಲ್ಲ. ಅದು 1 kgಯಲ್ಲಿ ನಿಮ್ಗೆ 3 ಗ್ರಾಮ್ ಸಿಗ್ತಿದ್ರೆ ಸಾವಯವದಲ್ಲಿ ಅದು 9 ಗ್ರಾಮ್ ಸಿಗುತ್ತೆ. ಅದ್ರ 3 ಪಟ್ಟು ಸಿಗುತ್ತೆ. ಅದನ್ನು ನೋಡ್ಬೇಕಲ್ಲ ನಾವು. ಅವಾಗ ಇದ್ರ ಬೆಲೆ ಎಷ್ಟಾಗುತ್ತೆ? ಆದರೆ ರೈತರು ಈಗ ಸ್ವಾಮೀಜಿ ಫರ್ಟಿಲೈಸರ್ಸ್ಗೆ ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ. ಸಾವಯವ ಕೃಷಿ ಹೇಳಿದ ತಕ್ಷಣ ಅವ್ರಿಗೆ ಸ್ವಲ್ಪ ಹಿಂದೆ ಅದಕ್ಕೆ ಅವರ ಮಾನಸಿಕತೆಯನ್ನ ನಿರ್ಮಾಣ ಮಾಡೋದು. ಈಗ ನೋಡಿ, ನಾನು ಈಗ ಸುಮಾರು ಒಂದು 25 ವರ್ಷಗಳಿಂದ ಇದನ್ನ ಹೇಳ್ತಾ ಹೊರಟಿದ್ದೆ. ಅವಾಗ ನನಗೆ ಜನರ ಆರಂಭದಲ್ಲಿ ಈ ಸ್ವಾಮಿಗಳು ತಲೆ ಕೆಟ್ಟಿದೆ ಅಂತಿದ್ರು. ಹಿಂಗೆ ಎಂದಾದ್ರೂ ಆಗ್ಲಿಕ್ಕೆ ಸಾಧ್ಯನಾ ಅನ್ನೋ ಸ್ಥಿತಿಯಲ್ಲಿದ್ರು. ಇವತ್ತು ನಿಮ್ಗೆ ಹೇಳೋದು ಅಂದ್ರೆ ಸುಮಾರು ಒಂದು 10 ಲಕ್ಷಕ್ಕಿಂತಲೂ ಅಧಿಕ ಫಾರ್ಮರ್ಸ್ ನಮ್ಮ ಜೊತೆ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ.
ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಫಾಲೋ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನುಭವ ಬಂದಿದೆ. ಅವ್ರು ಹೇಳ್ತಾರೆ, ನಂದು ಅಡಿಕೆ ತೋಟ ಇತ್ತು, ತೆಂಗಿನ ತೋಟ ಇತ್ತು, ನಂದು ತರಕಾರಿ ಇತ್ತು, ಹಣ್ಣಿನ ತೋಟ ಇತ್ತು, ಎಲ್ಲ ನಾನು ಲಾಸ್ ಆಗಿದ್ದೆ. ಮರಳಿ ತಾವು ಹೇಳುವಂತ ಈ ಪರಿಕರಗಳನ್ನ ಬಳಸಿ ಇವತ್ತಿನ ದಿವಸ ನಾನು ಸ್ವಾಭಿಮಾನದ ಬದುಕನ್ನು ಬದುಕ್ತಾ ಇದ್ದೇನೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಯ್ತು. ಕರೆಕ್ಟ್. ನಾವು ಬರೀ ಈಲ್ಡ್ ಎಷ್ಟು ಬರುತ್ತೆ ಅನ್ನೋದಕ್ಕಿಂತಲೂ ಎಷ್ಟು ಖರ್ಚು ಮಾಡಿ ಎಷ್ಟು ಈಲ್ಡ್ ಪಡೆದಿವಿ. ನಮ್ದು ಇಸ್ರೇಲ್ ನಲ್ಲಿ ಅತಿ ಹೆಚ್ಚು ಈಲ್ಡ್ ಜಗತ್ತಿನಲ್ಲೇ ತಗೊಳ್ತಾರೆ. ಆದ್ರೆ ಅವ್ರು ಮಾಡುವಂತ ಖರ್ಚು ಎಷ್ಟು ಅಂತ ಯಾರು ಲೆಕ್ಕ ಹಾಕಿಲ್ಲ ಇವತ್ತಿನವರೆಗೆ. ಅದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಇಲ್ಲ, ಅತಿ ಹೆಚ್ಚು ಪ್ರಮಾಣದಲ್ಲಿದೆ ಅವ್ರದ್ದು ಅಲ್ಲ ಖರ್ಚು ಮಾಡುವಂತಹದ್ದು. ಓಕೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ, ಆಮೇಲೆ ಈಲ್ಡ್ನು ಜಾಸ್ತಿ ಇದೆ, ಇಳುವರಿನೂ ಜಾಸ್ತಿ ಇದೆ. ನಮ್ಮ ದೇಶದಲ್ಲಿ ಖರ್ಚುನು ಕಡಿಮೆ ಇದೆ, ಇಳುವರಿನೂ ಕಡಿಮೆ ಇದೆ. ಅವ್ರನ್ನ ನೋಡಿದ್ರೆ ನಾವೇನ್ ಕೆಟ್ಟಲ್ಲ, ಅವ್ರಿಗಿಂತ ಹೋಲಿಸಿದ್ರೆ ನಾವು ಪರವಾಗಿಲ್ಲ. ನೀವು ಹಾಗೆ ಹೇಳ್ತಾ ಇದ್ದೀವಿ. ಬೇರೆ ದೇಶಗಳಿಗೆಲ್ಲ ಸುತ್ತಾ ಇರ್ತೀರಲ್ಲ ಸ್ವಾಮೀಜಿ? ನೋಡಿದೀನಿ ಕೆಲವೊಂದು ದೇಶಗಳ. ಯಾವ್ಯಾವ ದೇಶ ಸ್ವಾಮೀಜಿ? ನಾನು ಫ್ರಾನ್ಸ್ ನೋಡಿದ್ದೀನಿ, ಲಂಡನ್ ನೋಡಿದ್ದೀನಿ, ಆಮೇಲೆ ಇನ್ನು ಕೆಲವು ದೇಶಗಳನ್ನ ಅಲ್ಲಿ ಅಕ್ಕಪಕ್ಕದ ನೋಡಿ. ಏನ್ ತಿಳ್ಕೊಬಹುದು ಸ್ವಾಮೀಜಿ ಅವ್ರೆ ಅಲ್ಲಿಂದ? ನೀವು ತಿಳ್ಕೊಂಡಿದ್ದೀರಿ, ನಮ್ಮಲ್ಲಿ ಏನು ಅಳವಡಿಸ್ಕೊಳ್ಬೇಕು ಅಂತೀರಿ? ಸ್ವಲ್ಪ ಶಿಸ್ತು ಇದೆ, ಸ್ವಚ್ಛತೆ ಇದೆ ಅವರಲ್ಲಿ, ವ್ಯವಹಾರಗಳನ್ನ ಸ್ವಲ್ಪ ಪ್ರಾಮಾಣಿಕತೆಯಿಂದ ಮಾಡ್ತಾರೆ, ಶುದ್ಧತೆ ಇದೆ ಅವರಲ್ಲಿ. ಅವುಗಳನ್ನ ಒಂದು ಅರ್ಥದಲ್ಲಿ, ಇನ್ನೊಂದು ಅರ್ಥದಲ್ಲಿ ನಮ್ಗೆ ಆಮೇಲೆ ಜನಸಂಖ್ಯೆ ತುಂಬಾ ಕಡಿಮೆ. ಆಮ್ಯಾಗ ಸಿವಿಕ್ ಸೆನ್ಸ್ ಅಂತೀವಲ್ಲ, ನಾಗರಿಕ ಪ್ರಜ್ಞೆ, ಅದು ಚೆನ್ನಾಗಿದೆ. ಪೌರ ಪ್ರಜ್ಞೆ ಚೆನ್ನಾಗಿದೆ. ಅವುಗಳನ್ನ ಅಷ್ಟೇ ಕಲಿಬಹುದು ಅವರಿಂದ. ಇರದೇ ಇದ್ರೆ ನಮ್ಮಿಂದ ಅವ್ರು ಕಲಿಯೋದು ಭಾಳ ಇದೆ. ಓಕೆ, ಅದು ನಮ್ಮ ಸಂಸ್ಕೃತಿ ಮುಖ್ಯವಾಗಿ. ಬನ್ನಿ ಸ್ವಾಮಿ. ಒಂದು ಜಿಲ್ಲೆಯಲ್ಲಿ ಸುಮಾರು ಹಾಸ್ಪಿಟ್ಲ್ಗಳಿಗೆ ಪ್ರತಿ ದಿವಸ 300, 400, 500 ಸರ್ಜರಿಗಳಾಗ್ತಾ ಇವೆ. ಅಂದ್ರೆ ಒಂದು ಸರ್ಜರಿಗೆ 50ರಿಂದ 5 ಲಕ್ಷ 6 ಲಕ್ಷದವರೆಗೆ ಖರ್ಚಾಗುತ್ತೆ. ಆಮೇಲೆ ಮೆಡಿಕಲ್ ಶಾಪ್ಗಳ ಇನ್ಕಮ್ ತಾವು ನೋಡಿದ್ರೆ 1,000ದಿಂದ ಹಿಡ್ಕೊಂಡು 10,000ದವರೆಗೆ ಪ್ರತಿ ದಿವಸ. ಅಂದ್ರೆ ಸರಾಸರಿ ಒಂದು 3,000 ಒಂದು ಅಂಗಡಿ ಇನ್ಕಮ್ ಹಿಡಿದ್ರೆ ಒಂದು 300-400 ಮೆಡಿಕಲ್ ಶಾಪ್ ಇರ್ತಾವ ಒಂದು ಡಿಸ್ಟಿಕ್ನಲ್ಲಿ. ಅವುಗಳ ಹಣ ಎಷ್ಟಾಯ್ತು? ಅಂದ್ರೆ ನಾವು ಆರೋಗ್ಯಕ್ಕಾಗಿ ಖರ್ಚು ಮಾಡ್ತಾ ಇರೋದು, ಸರ್ಜರಿಗಾಗಿ ಅಥವಾ ಮೆಡಿಸಿನ್ಗಾಗಿ ಖರ್ಚು ಮಾಡ್ತಾ ಇರೋದನ್ನ ನೋಡಿದ್ರೆ ನಾವು ತಿನ್ನುವ ಆಹಾರಕ್ಕಿಂತಲೂ ಔಷಧಕ್ಕಾಗಿ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ. ಒಂದು ಪರಿವಾರ ವರ್ಷಕ್ಕೆ ಆರೋಗ್ಯಕ್ಕಾಗಿ ಎಷ್ಟು ಖರ್ಚು ಮಾಡುತ್ತೆ ಅನ್ನೋದನ್ನ ತೆಗೆದ್ರೆ ನಾವು ವರ್ಷಕ್ಕಾಗಿ ಊಟ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಇದೆ. ಅದಕ್ಕೆ ಸಾವಯವ ಊಟ ಮಾಡಬೇಕು. ಒಂದು ದುಡ್ಡು 2 ದುಡ್ಡು ಹೆಚ್ಚಾಗ್ಬೋದು ಸಾವಯವದ ಬೆಲೆ, ಆದ್ರೆ ಅದು ಆರೋಗ್ಯ ಕೊಡುತ್ತೆ. ಲೈಫ್ ಲಾಂಗ್ ಅಂತೀರಿ? ಲೈಫ್ ಲಾಂಗು. ಒಂದು ನಮ್ಮ ಕೆಲಸ ಮಾಡುವಂಥ ಸಾಮರ್ಥ್ಯ ಇದೆ ಅಲ್ಲ, ಅದನ್ನ ಹೆಚ್ಚಿಸುತ್ತೆ, ವೃದ್ಧಿ ಆಗುತ್ತೆ. ಅಂದ್ರೆ ಅದರಿಂದ ಕೆಲಸ ಹೆಚ್ಚಾಯ್ತು ಅಂದ್ರೆ ಇನ್ಕಮ್ ಹೆಚ್ಚು ಬರುತ್ತೆ. ಎಲ್ಲ ಇಂಟರ್ಲಿಂಕ್ಡ್ ಅಂತೀರಿ? ಇಂಟರ್ಲಿಂಕ್. ಸ್ವಾಮೀಜಿ, ನೀವು ಒಂದು ಹಳ್ಳಿಯನ್ನು ಇಲ್ಲಿ ದತ್ತಕ್ಕೆ ತೆಗೆದುಕೊಂಡಿದ್ದೀರಿ. ಆ ಹಳ್ಳಿ ವಿಶೇಷತೆ ಏನು ಮತ್ತು ನಿಮ್ಮ ಕಲ್ಪನೆಯ ಪ್ರಕಾರ ಆ ಒಂದು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತಾ ಇದೆಯಾ? ಎಲ್ಲವೂ ಸಾಧ್ಯ ಆಗ್ತಾ ಇಲ್ಲ. ಆ ಹಳ್ಳಿಯನ್ನ ನಾನು ಹಳ್ಳಿ ಹೆಸರು ಮರ್ತೆ ನಾನು, ಶೇಳ್ಕೆವಾಡಿ. ಇಲ್ಲಿಂದ ನಮ್ಮ ಮಠದಿಂದ ಒಂದು 15-20 ಕಿಲೋಮೀಟರ್ ದೂರದಲ್ಲಿದೆ. 2006ರಲ್ಲಿ ನಾನು ಆ ಹಳ್ಳಿಯನ್ನು ದತ್ತಕ್ಕೆ ತೆಗೆದುಕೊಂಡಿದ್ದೆ. ಪ್ರತಿ ದಿವಸನೂ ಹೋಗ್ತಾ ಇದ್ದೆ, ವರ್ಷದಲ್ಲಿ 4-5 ತಿಂಗಳು ಹೋಗ್ತಿದ್ದೆ. ಈಗ ಚೆನ್ನಾಗಿದೆ, ಈಗ ಕಡಿಮೆ ಮಾಡಿದ್ದೇನೆ. ಯಾವಾಗ್ಲಾದ್ರೂ 1 ಸಾರಿ 2 ಸಾರಿ ಹೋಗ್ತೀನಿ. ಆ ಹಳ್ಳಿಯನ್ನ 100 ಮನೆಗಳಿವೆ ಅಲ್ಲಿ. ಆ 100 ಮನೆಗಳನ್ನ ಸ್ವಾವಲಂಬಿ ಗ್ರಾಮ ಮಾಡಬೇಕು, ಎಲ್ಲ ದೃಷ್ಟಿಯಿಂದಲೂ ಸ್ವಾವಲಂಬಿ ಗ್ರಾಮ ಮಾಡಬೇಕು ಅಂತಿತ್ತು. ಅದು ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಅವರು ನದಿ ದಡದಲ್ಲಿ ಇರೋದ್ರಿಂದ ಎಲ್ರಿಗೂ ಕಬ್ಬು ಬೆಳೆಯುವ ಹವ್ಯಾಸ. ಇಲ್ಲಿ ಎಲ್ಲ ಕಬ್ಬು ಜಾಸ್ತಿ. ಇದು ನಮ್ಮ ಕೊಲ್ಲಾಪುರ ಜಿಲ್ಲೆ ಅಂದ್ರೆ ಕಬ್ಬನ್ನು ಬಿಟ್ರೆ ಮತ್ತೇನೂ ಬೆಳೆಯೋದಿಲ್ಲ. ಅದಕ್ಕೆ ನೀವು ಅದಕ್ಕೆ ಒತ್ತಾಯ ಮಾಡ್ತೀರಿ ಸ್ವಾಮೀಜಿ? ಬೇರೆ ಬೆಳೆ ಬೆಳಿಬೇಕು, ಮಿಶ್ರ ಬೆಳೆಗಳನ್ನ ಬೆಳೆಯೋದ್ರಿಂದ ಭೂಮಿ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯಕ್ಕೂ ಅವು ಎಲ್ಲ ಬೇಕು. ನಾವು ಏನೇನೋ ಒಂದು ಕಬ್ಬು ಮಾರಾಟ ಮಾಡಿದ ಉಳಿದ ಎಲ್ಲ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಬರ್ತೀವಿ. ಅದಕ್ಕಿಂತಲೂ ಅದೇ ಕಬ್ಬಿನ ಪಕ್ಕದಲ್ಲಿ ಅಥವಾ ಒಂದು ಮೂಲೆಯಲ್ಲಿ ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ತರಕಾರಿಗಳನ್ನ ಬೆಳೀರಿ. ಆಮೇಲೆ ಅದರ ಒಂದು ಪಾಟ್ನಲ್ಲಿ ಅಥವಾ 2 ಸಾಲುಗಳ ಅಂತರ ಹೆಚ್ಚು ಇಟ್ಟು ಮಧ್ಯದಲ್ಲಿ ನಿಮಗೆ ಬೇಕಾಗುವಂತ ಎಲ್ಲ ಕಾಳು ಕಡಿಗಳನ್ನ ಬೆಳ್ಕೊಳ್ರಿ ನಾನು ಹೇಳ್ತೇನೆ. ಅದಕ್ಕೆ ಅವ್ರ ಮಾನಸಿಕತೆ ಆಗ್ಲಿಲ್ಲ. ಅಂದ್ರೆ ಇದೇ ಸವಾಲಲ್ಲ ಸ್ವಾಮೀಜಿ ನಿಮಗೆ? ನಿಮಿಷ ನಾನು ಕೈ ತೊಳ್ಕೊಂಡು
सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ओम शांति शांति शांति। सद्गुरु महाराज की जय। अन्नदाता सुखी सुखी ಭವಂಚಾಯ। ಸ್ವಾಮೀಜಿ, ಆಹಾರ ತಯಾರು ಮಾಡೋದೆಲ್ಲ ಒಟ್ಟುಗಳೇ? ಹಾಂ, ಇಲ್ಲೇ ಬೊಟ್ಟುಗಳೇ ತಯಾರು ಮಾಡ್ತಾರೆ. ಇಲ್ಲಿ ಇರದೇ ಇದ್ರೆ ಮಠದಲ್ಲಿ ಹೋಗ್ತೀನಿ. ಇವ್ರು ಮಾಡ್ತಾರೆ, ಇಲ್ಲೇ ಮಾಡಬೇಕು ಅಂತ ಅವ್ರ ಆಗ್ರಹ. ಆದ್ದರಿಂದ ಅವ್ರ ಜೊತೆ ನೀವು ಸಾಮಾನ್ಯವಾಗಿ ಅಲ್ಲಿ ನಾನು ಮಾಡೋದು ನೋಡಿದ್ದೀನಿ. ನಾನು ಅಲ್ಲೇ ಮಾಡ್ತೀನಿ, ಅಲ್ಲಿ ಜನರಲ್ನಲ್ಲೇ. ಸ್ವಾಮೀಜಿ, ಇಲ್ಲಿ ನೀವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಗೋತೀರಾ, ಬಳಸ್ತೀರಾ? ನಮ್ಮ ಮಠದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ, ಮಾಡಲ್ಲ. ಇಲ್ಲ. ಏನು ಗುರುಜಿ ಪ್ರಾಮುಖ್ಯತೆ ಏನಾದರೂ? ಯಾಕೆ ಬಳಸಬಾರ್ದು, ಯಾಕೆ ಬಳಸಬೇಕು? ಅದರಿಂದ ರುಚಿ ಹೆಚ್ಚಾಗುತ್ತೆ, ಹೆಚ್ಚು ಊಟ ಮಾಡ್ತಾರೆ. ಅದರಿಂದ ಸ್ವಲ್ಪ ಆಲಸ್ಯ. ಅಲ್ಲೂ ಹಾಗೆ ಸ್ವಾಮೀಜಿ, ತಾಮಸಿಕ ಆಹಾರ ಅಂತ. ಅಲ್ಲ, ಅಲ್ಲೂ ಮಾಡಲ್ಲ? ಅಲ್ಲಿನೂ ಇಲ್ಲ. ಈ ತರಕಾರಿ ಎಲ್ಲ ಇಲ್ಲೇ ಬೆಳೆದಿದ್ದಾರೆ ಸ್ವಾಮೀಜಿ? ಹಾಂ, ನಮ್ಮ ಮಠದ ಅಂಗಳದಲ್ಲೇ ಬೆಳೆದು ಅಲ್ಲಿ ಮಠದಲ್ಲಿಯೂ ಸಹಿತ ಎಲ್ಲ ಸಾವಯವನೇ. ದಾಸೋಹದಲ್ಲಿ ಎಲ್ಲ ಸಾವಯವ ಪದಾರ್ಥಗಳು. ಆಮೇಲೆ ಕೋಲ್ಡ್ ಪ್ರೆಸ್ ಆಯಿಲ್, ಗಾಣದೆಣ್ಣೆ. ಗಾಣದೆಣ್ಣೆ 300 ರೂಪಾಯಿ 300 ರೂಪಾಯಿ ಕೆ ಜಿ ಇರುತ್ತೆ. ಆಮೇಲೆ ಸಾಮಾನ್ಯ ಎಣ್ಣೆ 100-125 ರೂಪಾಯಿ ಕೆ ಜಿ ಇರುತ್ತೆ. ಆದರೆ ನಾವು ಎಲ್ರಿಗೂ ಬಳಸೋದು ಅದನ್ನು. ನಾವೇನು ಊಟ ಮಾಡ್ತೇವೆ ಅದೇ ಎಲ್ರಿಗೂ, ಯಾರೇ ಬರಲ್ಲ. ನಿಮ್ಗೆ ಮತ್ತೆ ಈ ಪದ್ಧತಿ ಇರುವಾಗ ಹೊರಗಡೆ ನೀವು ಜಾಸ್ತಿ ಟ್ರಾವೆಲಿಂಗೆಲ್ಲ ಇರ್ತೀರಿ, ಭಾಳ ಕಷ್ಟ ಆಗ್ಬೋದಲ್ಲ ಅಲ್ಲಿ ಊಟಕ್ಕೆಲ್ಲ? ನಾನು ಸಾವಯವನೇ ಬೇಕು ಅಂತ ಅಲ್ಲಿ ಹೊರಗಡೆ ಹೋದಾಗ ಆಗ್ರಹ ಮಾಡೋದಿಲ್ಲ. ಅವ್ರು ಏನು ಮಾಡಿರ್ತಾರೆ, ಏನಿರುತ್ತೋ ಅದನ್ನೇ. ಸ್ವಾಮಿ, ಭಕ್ತರ ಮನೆಗೆ ಹೋಗ್ತೀರಾ ಸ್ವಾಮೀಜಿ? ಹೋಟೆಲ್ಗಳಿಗೆ ಹೋಗ್ತೀರಾ? ಹೋಟೆಲ್ಗಿಲ್ಲ. ಹೋಟೆಲ್ಗೆ ಯಾವಾಗಲೂ ಇಲ್ಲ. ಯಾವ ಕಾರಣಕ್ಕೆ ಹೋಟೆಲ್ ಬೇಡ ಸ್ವಾಮೀಜಿ? ನಾವು ನಮ್ಮದೇ ಆದಂಥ ಕೆಲವೊಂದು ಕಟ್ಟುಪಾಡುಗಳನ್ನ ಹಾಕ್ಕೊಂಡಿರ್ತೀವಿ. ಅವುಗಳನ್ನು ಪಾಲಿಸಬೇಕು. ನಾವು ಕೂಡುವಂಥ ಜಾಗ ಹೇಗಿರಬೇಕು, ಉಣ್ಣುವಂಥ ಅಡುಗೆ ಹೇಗೆ ಬಂದಿರಬೇಕು, ಅದು ಮಹತ್ವದ್ದೇ ಇರ್ತಲ್ಲ. ಅತಿಯಾದರೆ ಅಮೃತವೂ ವಿಷ. ಥ್ಯಾಂಕ್ ಯು. ಆವಾಗ ಆಯುಷ್ಯ ತುಂಬ ಅದನ್ನೇ ಊಟ ಮಾಡಬೇಕಾಗುತ್ತೆ ನಾವು. ಒಂದು ಸಾರಿ ಪ್ರಚಾರ ಆಯಿತು ಅಂದರೆ ಮುಂದಿನ ಊರವ್ರು ಅದನ್ನ ಹಿಂದಿನ ಊರವ್ರನ್ನ ಕೇಳ್ತಾರೆ, ಗುರುಗಳಿಗೆ ಯಾವುದು ಇಷ್ಟ ಅಂತ. ಅದನ್ನೇ ಮಾಡಬೇಕು, ಅದನ್ನೇ ಎಲ್ಲರೂ ಮಾಡಿಟ್ಟಿರ್ತಾರೆ. ಆಮೇಲೆ ಯಾವುದನ್ನು ಅವರು ಪ್ರೀತಿಯಿಂದ ಮಾಡಿರ್ತಾರೆ ಅಥವಾ ಸ್ವೀಕರಿಸೋದು, ಭಕ್ತಿ ಭಾವನೆಯಿಂದ ಮಾಡಿರ್ತಾರೆ, ಅದನ್ನು ಪ್ರೀತಿಯಿಂದ ಊಟ ಮಾಡೋ. ಹಾಗೆ ಸ್ವಾಮೀಜಿ, ನೀವು ಹೇಳಿದ್ರಿ 1 ವರ್ಷ ಬರೀ ಹಾಲಲ್ಲೇ ಇದ್ರಿ ಅಂತ. ಆಕಳ ಹಾಲು ಅಲ್ಲ, ದೇಸಿ ಹಾಲು? ದೇಶಿ ಹಸುವಿನ ಹಾಲು. ದೇಶಿ ಹಸುವಿನ ಹಾಲು. ಅದರಿಂದ ಏನು ನಿಮ್ಮ ಪ್ರಯೋಜನ ಕಂಡುಕೊಂಡ್ರಿ ಸ್ವಾಮೀಜಿ? ಅಂದರೆ ನಮ್ಮ ಶರೀರಕ್ಕೆ ನಾವು ಏನೇನೋ ಅಂತಿರ್ತೀವಿ, ಇದರ ಅವಶ್ಯಕತೆ ಇದೆ, ಅದರ ಅವಶ್ಯಕತೆ ಇದೆ, ಈ ವಿಟಮಿನ್ ಬೇಕು, ಆ ವಿಟಮಿನ್ ಇದರಲ್ಲಿದೆ, ಈ ವಿಟಮಿನ್ ಇದರಲ್ಲಿದೆ ಅಂತ ಹೇಳ್ತಿರ್ತಾರೆ. ನನಗೆ ಗೊತ್ತಾಗಿದ್ದು, ನಾವು ಶರೀರಕ್ಕೆ ಏನು ಕೊಡ್ತೀವಿ, ತನಗೆ ಬೇಕಾದದ್ದನ್ನು ಆ ಶರೀರ ತಯಾರು ಮಾಡ್ಕೊಳ್ಳುತ್ತೆ. ಹೀಗೂ ಇರಲಿಕ್ಕೆ ಸಾಧ್ಯ ಅಂತ ನೋಡಿದ್ದೆ ಅಷ್ಟೇ. 1 ವರ್ಷ 1 ವರ್ಷ 2 ಹೊತ್ತು ಹಾಲು ಸ್ವಾಮೀಜಿ? 2 ಹೊತ್ತಾ ಹಾಲು? 2 ಹೊತ್ತು. ಯಾವ್ಯಾವ ಟೈಮಿಂಗ್ ಸ್ವಾಮೀಜಿ? ಬೆಳಗ್ಗೆ 9-10 ಸುಮಾರಿಗೆ, ಸಾಯಂಕಾಲ 6-7 ಗಂಟೆಗೆ. ಎಷ್ಟು ಬಿಟ್ಟರೆ ಆಯಿತು. ಹೊತ್ತು ಮುಳುಗೋದ್ರಲ್ಲೇ ಊಟ ಮಾಡಬೇಕು ಅಂತ ಹೇಳ್ತಾರಲ್ಲ ಸ್ವಾಮೀಜಿ, ಸಂಜೆ ಊಟ? ಏನಿದೆ, ಯಾಕೆ ಅಂದರೆ ಸೂರ್ಯನ ಕಿರಣಗಳಿದ್ದಾಗ ಅಗ್ನಿ, ಈ ಗಾಳಿಯಲ್ಲಿ ಕೆಲವೊಂದು ಆ ಬೆಳಕಿನಿಂದ ವಿಷಾಣುಗಳು ಸತ್ತು ಹೋಗ್ತಾವೆ. ಕತ್ತಲೆ ಆಯಿತು ಅಂದರೆ ವಿಷಾಣುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಆದ್ದರಿಂದ ಬೇಗ ಉಂಡ್ರೆ ಒಳ್ಳೆಯದು ಅಂತ. ಈಗೇನು ಚೆನ್ನಾಗಿ ಲೈಟು ಗೀಟು ಹಾಕ್ಕೊಂಡು ಊಟ ಮಾಡ್ತಾರೆ. ಎಷ್ಟು ಸಾಧ್ಯನೋ ಅಷ್ಟು ನೈಸರ್ಗಿಕ ಆಹಾರ ಬದುಕೋದು.
ಸ್ವಾಮೀಜಿ ಪ್ರಸಾದ್ ತುಂಬ ಚೆನ್ನಾಗಿತ್ತು. ನಿಮ್ಮ ಕೃಪಾ ಚೆನ್ನಾಗಿ ಅನ್ಲೇಬೇಕು ಅಂತ ಅಂತೀರ? ಇಲ್ಲ ಸ್ವಾಮೀಜಿ, ಚೆನ್ನಾಗಿ ತುಂಬ ಅಂದರೆ ಶುಚಿತ್ವ, ಆಮೇಲೆ ಭಕ್ತಿ ಭಾವದಿಂದ ಎಲ್ಲ ಬಡಿಸಿದ್ದೆಲ್ಲ ನೋಡಿದಾಗ ಖುಷಿ ಆಯಿತು. ಹೇಗೆ ಒಟ್ಟುಗಳನ್ನು ಹೇಗೆ ನೀವು ಇಲ್ಲಿ ಆಯ್ಕೆ ಮಾಡ್ಕೊಂಡು? ಇಲ್ಲಿ ನಮ್ಮಲ್ಲಿ ಒಟ್ಟುಗಳು ಯಾರೇ ಸನ್ಯಾಸಿಗಳಾಗ್ಲಿಕ್ಕೆ ಬಂದರು ಅಂದರೆ ಒಂದು 5 ವರ್ಷ ನಾವು ಇಟ್ಕೊಳ್ತೀವಿ. ಹಾಂ ಸ್ವಾಮೀಜಿ. ಅವ್ರಿಗೆ ಸಂಸ್ಕೃತ, ಕನ್ನಡ, ಹಿಂದಿ, ಮರಾಠಿ ಈ ವಿಷಯಗಳನ್ನು ಕಲಿಸ್ತೀವಿ. ಅದ್ರ ಜೊತೆಗೆ ಇಂಗ್ಲೀಷ್ ಸ್ವಲ್ಪ ವ್ಯವಹಾರಕ್ಕೆ ಎಷ್ಟು ಬೇಕಷ್ಟೇ. ಅವ್ರಿಗೆ ಇಚ್ಛೆ ಇದ್ದರೆ ಸಂಗೀತ ಕಲಿಸ್ತೀರ ಅಂದರೆ ಪುಸ್ತಕಗಳು, ಶಿಕ್ಷಕರು ಶಿಕ್ಷಕರು ಇರ್ತಾರೆ ಇಲ್ಲಿ. ಅವ್ರಿಗೆ ಕಲಿಸುವ ಶಿಕ್ಷಕರು ಇದ್ದಾರೆ, ಆಚಾರ್ಯ ಇದ್ದಾರೆ. ಇಲ್ಲಿ ಗುರುಕುಲ ಇದೆಯಲ್ಲ, ಇದರಿಂದಾಗಿ ಆ ಗುರುಕುಲದ ಆಚಾರ್ಯ ಇವ್ರಿಗೆ ಕಲಿಸ್ತಾರೆ. ಆಮೇಲೆ ಶಾಸ್ತ್ರಗಳನ್ನು ಕಲಿಸ್ತಾರೆ ಬೇರೆ ಬೇರೆ. ಆಮೇಲೆ ಜೀವನದಲ್ಲಿ ಸಮರ್ಪಿತ ಒಬ್ಬ ಸನ್ಯಾಸಿ ಹೇಗಿರಬೇಕು ಅನ್ನೋದಕ್ಕಾಗಿ ಒಬ್ಬ ಆದರ್ಶ ಸನ್ಯಾಸಿಯಾಗಿ ಆತ ಹೋಗ್ಬೇಕು ಇಲ್ಲಿಂದ. ಇರದೇ ಇದ್ರೆ ನಾಟಕಕಾರರಾಗಿ ಹೋಗಬಾರ್ದು. ಪ್ರದರ್ಶನ ಆಗಿಬಿಡುತ್ತೆ ಜೀವನ. ಅಂದರೆ ಬೇರೆ ಬೇರೆ ಎಲ್ಲ ಊರುಗಳಿಂದನೂ ಬರ್ತಾರೆ. ನೀವು ಏನಾದರೂ ಕೇಳ್ಕೊಂಡಿರ್ತೀರ ಸ್ವಾಮೀಜಿಗಳ ಸನ್ಯಾಸಿಗಳು ಬೇಕು ಮಠಕ್ಕೆ ಅಂತ ಏನಾದ್ರು ಇರ್ತಾರೆ? ಸ್ವಯಂ ಇಚ್ಛೆಯಿಂದ ಬರ್ತಾರೆ. ಸ್ವಇಚ್ಛೆಯಿಂದ ನಾವು ಹೇಳ್ತೀವಿ ನಮ್ಮಲ್ಲಿ ಸನ್ಯಾಸಿಗಳ ನಿರ್ಮಾಣ ಕೇಂದ್ರ ಇದೆ. ಯಾರು ಇಚ್ಛೆ ಉಳ್ಳವರು ಬರ್ಬೋದು. ಯಾವುದೇ ಜಾತಿ ಮತ ಪಂಥಗಳ ನಿರ್ಬಂಧನೆ ಇಲ್ಲ, ಗೊಡವೆ ಇಲ್ಲ. ಇಚ್ಛೆ ಇರಬೇಕು, ತೀವ್ರ ಇಚ್ಛೆ ಇರಬೇಕು. ಅಂಥವ್ರು ಯಾರೇ ಬರಲಿ ಅವ್ರಿಗೆ ನಾವು ಇಂಥ ಜಾತಿಯವ್ರಿಗೆ ಇರಬೇಕು, ಇಂಥ ಜಾತಿಯವ್ರಿಗೆ ಇದು ಏನೂ ಇಲ್ಲ. ಇವತ್ತಿನ ಸಮಾಜ ನೋಡಿದಾಗ ನಮ್ಮ ಶಿಕ್ಷಣ ಪದ್ಧತಿ ಕೂಡ ಹೀಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಲ್ಲ ನಿಮಗೆ? ತುಂಬ ಅನಿಸುತ್ತೆ. ಸರ್ಕಾರಕ್ಕೆ ಕಿವಿ ಮಾತು ಹೇಳ್ತೀರಾ? ಶಿಕ್ಷಣ ನಿಮ್ಗೆಲ್ಲ ಜಾಸ್ತಿ ಹತ್ತಿರದಲ್ಲೇ ಇರ್ತಾರೆ ಎಲ್ಲ ಮಂತ್ರಿ ಮಹೋದಯರು. ನೋಡಿ, ಅದು ಕಿವಿ ಮಾತು ಹೇಳೋದಕ್ಕಿಂತ ತಿಳ್ಕೊಂಡು ಮಾಡೋದು ಮಹತ್ವದ್ದಿರುತ್ತೆ. ಅದೇ ಈಗ ಎಲ್ಲರಿಗೂ ಹೇಳ್ತಾರೆ ಸ್ವಾಮೀಜಿ, ಪಾಲಿಟಿಕ್ಸ್ ಒಂದು ಸರಿ ಆದರೆ ನಮ್ಮ ತಲೆ ಸರಿ ಇದ್ದ ಹಾಗೆ. ತಲೆ ಸರಿ ಇದ್ದರೆ ಎಲ್ಲ ಕೆಲಸಗಳು ಚೆನ್ನಾಗಿ ನಡೀತವೆ ಅನ್ನೋ ಒಂದು ಮಾತಿದೆ. ಏನಂತೀರಿ ಅದಕ್ಕೆ? ಪಾಲಿಟಿಕ್ಸು ಆಯಾ ವ್ಯಕ್ತಿಗಳ ಮೇಲೆ ಹೋಗುತ್ತೆ. ಆಮೇಲೆ ವ್ಯವಸ್ಥೆ ಏನು ನೋಡಿ, ಪ್ರಜೆ ಸರಿ ಆಗ್ಬೇಕು ಮೊದಲು. ಪಾಲಿಟಿಕ್ಸ್ನವರಲ್ಲ, ಹಣ ತಗೊಂಡು ಮತದಾನ ಮಾಡುವಂಥ ಮತದಾರ ಪ್ರಾಮಾಣಿಕತೆಯಿಂದ ವೋಟ್ ಮಾಡ್ಬೇಕು. ಒಳ್ಳೆ ವ್ಯಕ್ತಿ ಯಾರು ಅಂತ ನೋಡಿ. ಎಲ್ಲ ಅವರ ನಿಂತಾಗ ಅದಕ್ಕೆ ಹಾಕ್ತಾರೆ ರೀ ಸ್ವಾಮೀಜಿ. ಎಲ್ಲ ಅವರೇ ನಿಂತರೆ ಯಾರಾದರೂ ಒಳ್ಳೆ ವ್ಯಕ್ತಿ ನಿಲ್ಲಿಕ್ಕೆ ಅವಕಾಶ. ಏನೂ ಹಣ ಕೊಡೋದಿಲ್ಲ, ಒಳ್ಳೆ ವ್ಯಕ್ತಿ ನಿಲ್ತಾನೆ, ಅಂಥವನಿಗೆ ಸಪೋರ್ಟ್ ಮಾಡಿ. ಈಗ ಹಣಬಲ ತೋಳ್ಬಲದಿಂದಾಗಿ ಎಂಥವರು ಆರಿಸಿ ಬರ್ತಾರೆ. ಒಂದು ವೇಳೆ ನೀವು ಹಣ ತಗೊಳ್ಳೋದು ನಿಲ್ಲಿಸ್ರಿ, ಸಾಮಾನ್ಯ ಒಳ್ಳೆ ವ್ಯಕ್ತಿ ಸಹಿತ ಇಲೆಕ್ಷನ್ಗೆ ನಿಂದಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇರದೇ ಇದ್ರೆ ಏನ್ರಿ ಎಲ್ಲರೂ ಕೆಟ್ಟವ್ರು ಯಾರಿಗೆ ಹಾಕೋದು ಅಂತ ಈ ಸಮಸ್ಯೆ ಬರ. ನೀವು ಹಣಬಲ ಬಂದಾಯ್ತು ಅಂದ್ರೆ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿಗಳು ಬರ್ತಾರೆ ಕ್ಷೇತ್ರದಲ್ಲಿ. ಅಂದ್ರೆ ಪ್ರಜ್ಞೆ ಮೂಡಬೇಕಾಗಿದೆ. ನಾನೊಬ್ಬ ಗುಜರಾತಲ್ಲಿ ಒಬ್ಬ ಮನುಷ್ಯನ್ ನೋಡಿದೆ. ಅವ 7 ಸಾರಿ ಈಗ MLA ಆಗಿದ್ದಾನೆ. ಅವನಿಗೆ ಒಂದೇ ಒಂದು ಕೋಣೆ ಇದೆ ಇರ್ಲಿಕ್ಕೆ. ಆತ ರಾತ್ರಿ ಸಿವಿಲ್ ಹಾಸ್ಪಿಟಲ್ನಲ್ಲಿ ಮಲ್ಕೋತಾನೆ. ಅವನಿಗೊಂದು ಕೋಣೆ ಇಟ್ಟಿದ್ದಾರೆ ಅಲ್ಲಿ. ಆಮೇಲೆ ಯಾರ ಮನೆಯಲ್ಲಿ ಪೇಷಂಟ್ಗಳು ಅಲ್ಲಿ ಅಡ್ಮಿಟ್ ಆಗಿವೆ ಅಲ್ಲ, ಅವ್ರ ಪಾಲಕರು ಇರೋದಿಲ್ಲ, ರಾತ್ರಿ ಅಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ. ಅವ ಹೇಳ್ತಾನೆ, ನಾನು ಇರ್ತೀನಿ, ನೀವೆಲ್ಲರೂ ಹೋಗ್ರಿ ಮನೆಗೆ. ಅವ್ರ ಮನೆಯವ್ರನ್ನ ಮನೆಗೆ ಕಳಿಸ್ತಾನೆ ಮಲ್ಕೊಳ್ಳಿಕ್ಕೆ. ನಾನೆಲ್ಲ ಈ ಪೇಷಂಟ್ಗಳನ್ನ ನೋಡ್ಕೋತೀನಿ, ನೀವು ಮನೆಗೆ ಹೋಗ್ಬೇಕು ಅಂತ. ಆಮೇಲೆ ಪ್ರತಿಯೊಂದು ಓಣಿಯಲ್ಲಿ ಅದು ತಿರುಗಾಡಿ ಹೇಳ್ತಾನೆ, ಎಲ್ಲ ಲೈಟ್ ಬಿಲ್ಗಳನ್ನ ನನ್ನ ಹತ್ರ ಕೊಡಿ, ಫೋನ್ ಬಿಲ್ ನನ್ನ ಹತ್ರ ಕೊಡಿ, ನಾನು ತುಂಬ್ತೀನಿ. ಸೈಕಲ್ ಮೇಲೆ ಹೋಗ್ತಾನೆ. ಹೌದು. ನಾನು ಅವ್ರ ಹೆಸರು ಒಂದು ನಿಮಿಷ, ಅವ್ರ ಹೆಸರೇನ ಇದೆಯಲ್ಲ, ಗುಡಿಸ್ಲು ಇದೆ ಅವ್ರ ಮನೆ ಅಲ್ಲ? ಅವ್ರು ಬೇರೆ, ಅವರು ಒಡಿಸ್ಸಾದವರು. ಒಡಿಸ್ಸಾದವರು ಅವರು. ಸ್ವಾಮೀಜಿ, ಇವ್ರು ಗುಜರಾತ್ನಲ್ಲಿದ್ದಾರೆ. 7 ಸಾರಿ ಆರಿಸಿ ಬಂದಿದ್ದಾರೆ. ನೀವು ಭೇಟಿಯಾಗಿದ್ದೀರಿ ಸ್ವಾಮೀಜಿ? ಭೇಟಿಯಾಗಿದ್ದೀನಿ ಆ ಮನುಷ್ಯಗೆ. ನಾನು ಯಾರಾದರೂ ವೈಶಿಷ್ಟ್ಯಪೂರ್ಣ ವ್ಯಕ್ತಿಗಳು ಸ್ಥಾನ ಇದ್ದರೆ ದೇಶದಲ್ಲಿ ಎಲ್ಲಿದ್ದರೂ ಹೋಗಿ ಬಿಡಲ್ಲ. ಅವರ ಅನುಭವ ಏನು, ಅವ್ರಿಗೆ ಪ್ರೇರಣೆ, ಯಾಕೆ ಹೀಗೆ ಮಾಡ್ತೀರಿ, ಪ್ರೇರಣೆ ಏನು, ಎಲ್ಲ ತಿಳ್ಕೊಂಡು ಬರ್ತೀನಿ ಹೋಗಿ. ನಂದೊಂದು ಸ್ವಭಾವ ಇದೆ. ಒಂದೊಂದು ಸಣ್ಣ ಸಣ್ಣ ವಿಷಯಕ್ಕಾಗಿಯೂ ಸಹಿತ ನಾನು ಜಮ್ಮುವರೆಗೆ ಹೋಗ್ತೇನೆ. ದೇಶದ ಯಾವ ರಾಜ್ಯದಲ್ಲಿಯೂ ನಾನು ಹೋಗಿಲ್ಲ ಅಂತಿಲ್ಲ ಇಲ್ಲಿವರೆಗೆ. ಪರಿಚಿತರಿದ್ದಾರೆ, ನಾವು ಅವ್ರ ಹತ್ರ ಹೋಗ್ತೀವಿ, ಅವ್ರು ನಮ್ಮ ಹತ್ರ ಬರ್ತಾರೆ. ಅದರಿಂದ ನಮ್ಮ ನಾಲೆಜ್ ಹೆಚ್ಚಾಗುತ್ತೆ. ಆಮೇಲೆ ಹೊಸ ಹೊಸ ಕಲ್ಪನೆಗಳು ಬರ್ಲಿಕ್ಕೆ ಆರಂಭ ಆಗ್ತಾವೆ. ನಿಜ ಸ್ವಾಮೀಜಿ. ಲೈಟ್ರ್ ನೋಟಲ್ಲಿ ಹೇಳ್ಬೇಕಂದ್ರೆ ನಿಮ್ಗೇನು ಹೆಣ್ರ ಮಕ್ಕಳ ಸ್ವಾಮೀಜಿ ತಿರುಗ್ತೀರಿ ಅಂತಾರೆ. ಸ್ವಾಮೀಜಿ, ಅವಾಗೊಂದು ನೀವು ಬೀಚಿದ್ ಮಾತು ಹೇಳಿದ್ರಿ, ಮರ್ತೋಯ್ತು ಊಟ ಮಾಡುವಾಗ, ಪೊಲಿಟಿಕ್ಸಿಗೆ ಸಂಬಂಧಪಟ್ಟ ಹಾಗೆ. ಅದೊಂದ್ಸರಿ ಹೇಳ್ಬೋದು. ಅದನ್ನು ಸಾರ್ವಜನಿಕವಾಗಿ ಹೇಳೋದು ಸರಿ ಅಲ್ಲ.
ಅಂದರೆ ಕರೆಕ್ಟು ನೀವು ಹೇಳಿ, ಅಂದರೆ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅದನ್ನೇ ಶುದ್ಧವಾದ ಶಬ್ದದಲ್ಲಿ ಹೇಳ್ಬೋದು. ಹಾಂ, ಯಾರು ಹೇಳುವರು ಗಾಂಧಿ ನಾವು ನಿನ್ನ ಮರೆತೆವೆಂದು, ಹಾಂ, ಹಗಲೆಲ್ಲ ಕಿಟಿಕಿಟಿಯೇ ಬೇಡವೆಂದು ಕೂಟ ಕೂಟದಲ್ಲಿ ನಿಲ್ಲಿಸಿದ್ದೇವೆ ನಿನ್ನ ನಗುವ ಮೂರ್ತಿ. ಹಾಂ, ಆದರೂ ಹಾಂ, ಕಂಡು ಕಾಣದ ಹಾಗೆ ಬಾಗಿ ಹೋಗುತ್ತೇವೆ ಸಾಗಿ. ಹಾಂ, ಅಂದು ಕೊನೆಗೆ ಹೇಳ್ತಾರೆ, ಗಾಂಧಿ ಹಾಂ, ನೀನೆಂದು ಬದುಕಿದ್ದರೊಂದು ವೇಳೆ ಹಾಂ, ಗರತಿಯಾಗಬಹುದಿತ್ತೇನೋ ಈ ರಾಜಕಾರಣದ ವೇಶ್ಯೆ ಅಂತ. ನಾನು ಅವರಂದು ಶಬ್ದ ಹೇಳಿ ಗೊತ್ತಾಯ್ತು. ಹೌದು, ಬಟ್ ಮೀನಿಂಗ್ ಅದೇ. ಅದು ಆ ಕಡೆ ನಾವು ಸಾಗ್ತಾ ಇದ್ದೇವೇನೋ ಅಂತ ಅನಿಸುತ್ತೆ. ಅದು ರಾಜಕಾರಣಿಗಳ ಮೇಲೆ ಮಾಡಬೇಕಾದಂಥ ಟೀಕೆ ಅಲ್ಲ, ನಾವು ಪ್ರಜೆಗಳಾದಂಥವ್ರು. ನಮ್ಮ ಅಭಿರುಚಿಗಳಿಗೆ ಅನುಸಾರವಾಗಿ ಜನರು ವರ್ತನೆ ಮಾಡ್ತಾರೆ. ಪ್ರತಿಯೊಬ್ಬರೂ ರಾಜಕಾರಣಿಗಳಿಗೆ ದೋಷ ಕೊಡ್ತಾರೆ. ರಾಜಕಾರಣಿಗಳ ತಪ್ಪೇನು? ಅವ್ರು ಯಾರು? ಅವ್ರು ನಮ್ಮ ಅಣ್ಣ ತಮ್ಮಂದಿರೇ, ನಮ್ಮ ಚಿಕ್ಕಪ್ಪ, ಭಾವಮೈದನರು, ಮಾವನವರು, ಹೀಗೆ ಯಾರಾದರೂ ಸಂಬಂಧಿಕರು ಇರ್ತಾರೆ. ಅವ್ರ ತಪ್ಪೇನು? ಆದರೆ ಅವರಿಂದ ಸಮಾಜ ಏನು ತಗೊಳುತ್ತಲ್ಲ, ಸಮಾಜದ ತಪ್ಪಲ್ವಾ? ಹಣ ಕೇಳ್ತಾರೆ, ಮಾಂಸ ಕೇಳ್ತಾರೆ, ಶರ್ಯ ಕೇಳ್ತಾರೆ, ಮತ್ತಿನ್ನೇನೇನೋ ವಸ್ತುಗಳನ್ನು ಕೇಳ್ತಾರೆ. ಸೀರೆ ಕೊಡಿ ಅಂತಾರೆ, ಕುಕ್ಕರ್ ಕೊಡಿ ಅಂತಾರೆ, ಫ್ರಿಜ್ ಕೊಡಿ ಅಂತಾರೆ. ಮತ್ತು ಕೇಳಿದರೆ ನಾವೆಲ್ಲಿ ಕೊಡು ಅಂತ ಹೇಳಿದ್ದೀವಿ, ಅವರೇ ತಂದು ಕೊಟ್ಟರು ಅಂತಾರೆ. ಒಂದು ವೇಳೆ ಕೊಡ್ಲಿಕ್ಕೆ ಬಂದಾಗ ನಾವು ಬೇಡ ಅಂತಂದಿದ್ರೆ ಬೇಕಾದವರು ಇಲೆಕ್ಷನ್ಗೆ ನಿಲ್ಬೋದಾಗಿತ್ತು, ಬೇಕಾದವರು ಆರಿಸಿ ಬರ್ಬೋದಾಗಿತ್ತು. ವ್ಯವಸ್ಥೆಯನ್ನು ಕೆಡಿಸೋದ್ರಲ್ಲಿ ಎಲ್ಲರ ಪಾತ್ರನೂ ಇದೆ. ನಾವು ಕೇವಲ ಒಬ್ಬರಿಗೆ, ಯಾರಿಗೋ ಅಧಿಕಾರಿಗಳಿಗೆ ಬೈತೀವಿ, ಯಾರೋ ರಾಜಕಾರಣಿಗಳಿಗೆ ಬೈತೀವಿ, ನಾವಷ್ಟು ತುಂಬ ಶುದ್ಧರಾಗಿದ್ದೇವೆ ಅಂತ ತೋರಿಸ್ಕೊಳ್ತೀವಿ. ಇಲ್ಲ, ನಾವು ನಮ್ಮ ಪಾತ್ರನೂ ಮಾಧ್ಯಮಗಳ ಪಾತ್ರ ಕೂಡ ಇದೆ ಸ್ವಾಮೀಜಿ. ಎಲ್ಲರೂ ಯಾರೂ ನಾವು ಅದಕ್ಕೆ ಅಪವಾದ ಅಲ್ಲ. ಈ ಸಮಾಜದಲ್ಲಿ ಇದ್ದೇವೆ ಅಂದ್ರೆ ನಾವು ಒಬ್ರಿಗೊಬ್ರು ಇಂಟರ್ಲಿಂಕ್ ಇದೆ. ಆದ್ದರಿಂದ ನಾವು ಯಾಕೆ ಧರ್ಮ ವ್ಯವಸ್ಥೆ ಅದಕ್ಕೆ ಕಾರಣ ಇಲ್ವಾ? ನಾವು ಧಾರ್ಮಿಕರಾದವರು ನಮ್ಮ ಕರ್ತವ್ಯಗಳನ್ನು ಚೆನ್ನಾಗಿ ನಿಭಾಯಿಸಿದ್ರೆ ಸಮಾಜ ಯಾಕೆ ಕೆಡ್ತಿತ್ತು? ಈಗ ಕರ್ನಾಟಕದಲ್ಲಿ ನನಗೆ ಕೇಳ್ತಾರೆ ಜನ, ಈ ಜಾತೀಯ ಪೀಠಗಳು ಆಗಬಾರ್ದಾಗಿತ್ತು. ಅಲ್ಲ, ಜಾತೀಯ ಪೀಠಗಳು ಆಗೋದಕ್ಕಿಂತಲೂ ಮುಂಚೆ ಈ ಪೀಠಗಳಲ್ಲಿ ಇದ್ದಂಥ ಜನರು ಎಲ್ಲರ ಮನೆಗೆ ಹೋಗಿ, ಎಲ್ಲರ ಮನೆಯಲ್ಲಿ ಪೂಜಾ ಮಾಡಿಕೊಂಡು, ಎಲ್ಲರ ಮನೆಯಲ್ಲಿ ಪ್ರಸಾದ ಮಾಡಿ, ಎಲ್ಲರನ್ನೂ ಅಪ್ಕೊಂಡಿದ್ರೆ ಆ ಪೀಠಗಳ ನಿರ್ಮಾಣ ಮಾಡೋ ಅವಶ್ಯಕತೆ ಏನಿತ್ತು? ಕರೆಕ್ಟ್. ನಾವು ತಪ್ಪು ಮಾಡಿದ್ದೀವಲ್ಲ, ನಮ್ಮ ಜನ ತಪ್ಪು ಮಾಡಿದ್ದಾರೆ. ಮುಂದೆ ಒಂದಿನ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಸ್ವಾಮೀಜಿ? ಸರಿ ಹೋಗಲೇಬೇಕು. ಹೋಗದೇ ಇದ್ರೆ ನಿಮ್ನ ಯಾರು ಕ್ಷಮಿಸೋರು? ಯಾರು? ಕಾಲ ಕ್ಷಮಿಸೋದಿಲ್ಲ. ಕಾಲ ತನ್ನ ಸೇಡನ್ನು ತೀರಿಸ್ಕೊಳ್ಳುತ್ತೆ. ಅದಕ್ಕೆ ನಾವು ಕಾಲಕ್ಕೆ ತಕ್ಕಂತೆ, ಯಾಕಂದರೆ ನಮ್ಮ ಸ್ವಾಮಿಗಳು ಹೇಳೋದೊಂದು ಮಾಡೋದೊಂದು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೀವು ಹೇಳೋದೊಂದು ಹೊರಗಡೆ ಬಸವ ತತ್ವ ಹೇಳ್ತೀರಿ, ಒಳಗಡೆ ಅದಕ್ಕೆ ತದ್ವಿರುದ್ಧವಾಗಿ ವರ್ತನೆ ಮಾಡ್ತೀರಿ. ಈ ಕೆಲವು ವರ್ಷಗಳ ಹಿಂದೆ ನಡೆದಂಥ ಘಟನೆ, ಮುಧೋಳದಲ್ಲಿ ಒಂದು ವಿರಕ್ತ ಮಠ, ಅವ್ರಿಗೆ ಒಬ್ಬ ಹಡಪದ ಸಮಾಜದ ಶಿಷ್ಯ ಇದ್ದ. ಅವನು ಲಿಂಗಾಯತ ಹಡಪದ. ಅವೊಂದು ಹೊಸ ಮನೆ ಕಟ್ಟಿದ್ದ, ಗುರುಗಳನ್ನು ಕರೆದ, ನಮ್ಮ ಮನೆಗೆ ಇವತ್ತು ಪಾದ ಪೂಜೆ ಮಾಡ್ತೇನೆ, ಆಮೇಲೆ ಪ್ರಸಾದ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಇವರಂದ್ರು ಪಾದ ಪೂಜೆಗೆ ಬರ್ತೀನಿ, ಅದು ಪ್ರಸಾದ ಮಾಡೋದು ಕಷ್ಟ. ಯಾಕೆ ಅಂದ್ರೆ ನಮಗೂ ನಮ್ಮ ಪೀಠಗಳ ಮೇಲೆ ಕೆಲವು ಜನ ಹಿರಿಯರಿದ್ದಾರೆ, ಅವ್ರು ನನ್ನನ್ನು ಪೀಠದಿಂದ ವಜಾ ಮಾಡ್ಬೋದು ಅಂತ. ಅವ್ರ ಅನುಮತಿ ಬೇಕು. ಅದರ ಅನುಮತಿ ಕೇಳಿದ ಆತ. ಅನುಮತಿ ಆ ಕಾಲದಲ್ಲಿ ಹುಬ್ಬಳ್ಳಿ 3000 ಮಠಕ್ಕಿದ್ದಂಥ ಯಾವ ಪೀಠಾಧಿಕಾರಿಗಳಿದ್ರು ಅವ್ರನ್ನ ಕೇಳಿದ. ಕೇಳಿದ ಕೂಡಲೇ ಹೋಗಬಾರ್ದು ಅಂಥವ್ರ ಮನೆಗೆ ಅಂತೇಳಿ ಇವ್ರು ಬಸವ ತತ್ವ ಹೇಳೋರು. ಅಂದ ಕೂಡಲೇ ಈ ಸ್ವಾಮಿಗಳಿಗೆ ತಡೀಲಿಕ್ಕಾಗಲಿಲ್ಲ. ಇಂಥ ಆತ್ಮೀಯ ಶಿಷ್ಯ ಅವನಿಗೆ ಹೇಗಿಲ್ಲ ಅನ್ನೋದು. ಪ್ರತಿ ವಾರ ಬಂದು ನನ್ನ ಕೇಶ ಕರ್ತನ ಮಾಡಿ ಹೋಗ್ತಾನೆ, ಕ್ಷೌರ ಮಾಡಿ ಹೋಗ್ತಾನೆ. ಆಮೇಲೆ ನಮ್ಮ ಶಿಷ್ಯ, ನಾವು ಬಸವ ತತ್ವ ಹೇಳೋರು ಹೇಗೆ ಹೋಗ್ಬೋದು ಅಂತ ಸ್ವಾಮಿಗಳು ಅವ್ರ ಮನೆಗೆ ಪ್ರಸಾದಕ್ಕೆ ಹೋದರು. ಪ್ರಸಾದ ಮಾಡಿ ಬಂದದ್ದು ಗೊತ್ತಾದ ನಂತರ ಅವ್ರ ಹೆಬ್ಬೆರಳನ್ನು ಕತ್ತರಿಸಿದ್ರು. ಹೌದಾ? ಪಟ್ಟಭದ್ರರು. ಮುಂದೆ ಅದು ಬ್ರಿಟಿಷ್ ಗೌರ್ಮೆಂಟು ಅವ್ರ ಮೇಲೆ ಕ್ರಮ ಕೈಗೊಳ್ತು. ಇದು ಬ್ರಿಟಿಷ್ ಗೆಜೆಟೇರಿಯರ್ದಲ್ಲಿ, ಮುಂಬೈ ಗೌರ್ಮೆಂಟ್ನ ಗೆಜೆಟೇರಿಯರ್ದಲ್ಲಿ ಇದೆ. ನನಗೆ ಪಾಟೀಲ್ ಪುಟ್ಟಪ್ಪನವರು ಈ ಘಟನೆಯನ್ನು ಹೇಳಿದರು. ಪಾಟೀಲ್ ಪುಟ್ಟಪ್ಪನವರು ನಮ್ಮ ಆಯುರ್ವೇದ ಹಾಸ್ಪಿಟಲ್ನಲ್ಲಿ ಒಂದು 10 ದಿವಸ 12 ದಿವಸ ಹೀಗೆ ಟ್ರೀಟ್ಮೆಂಟ್ಗೆ ಬರ್ತಿದ್ರು. ಇಬ್ಬರು ಗಂಡ ಹೆಂಡತಿ ಇದ್ದಾಗ ನಾವು ಆರೈಕೆ ಮಾಡ್ತಿದ್ದೀವಿ ಅವ್ರನ್ನ.
ಪ್ರೀತಿಯಿಂದ ನಾವೆಲ್ಲ ದಿವಸೆಲ್ಲ ಕೂತಾಗ ಇಂಥ ಹಳೆಯ ಘಟನೆಗಳನ್ನು ತುಂಬ ಘಟನೆಗಳನ್ನು ನೆನಪಿಸ್ಕೊಂಡು ಹೇಳ್ತಿದ್ರು ಅವರು. ಅವ್ರು ಹೇಳ್ತಿದ್ರು ಸ್ವಾಮಿಗಳು ಹೇಗೆ ಇದ್ದಾರ ಅನ್ನೋದನ್ನು ಹೇಳ್ತಿದ್ರು. ಇದು ನೀವು ಹೇಳೋದೊಂದು ಮಾಡೋದೊಂದು, ಇಂಥ ಸ್ವಾಮಿಗಳು ಹೆಚ್ಚಾಗಿದ್ದಾರೆ ಅಂತ ಹೇಳ್ತಿದ್ರು. ಆಮೇಲೆ ಯಾವ್ಯಾವ ಸ್ವಾಮಿಗಳು ಹೇಗೆ ಸತ್ತರು ಅನ್ನೋದನ್ನು ಹೇಳ್ತಿದ್ರು. ಹೀಗೆ ಅದಕ್ಕೆ ನಾವು ತತ್ವ ಹೇಳೋದು ಭಾಳ ಸುಲಭ, ಉಪದೇಶ ಕೊಡೋದಕ್ಕಿಂತಲೂ ಧಾರಾಳವಾಗಿ ಮತ್ತೇನನ್ನು ಕೊಡಲಿಕ್ಕೆ ಬರೋದಿಲ್ಲ. ಹೇಳೋದು ಆಚಾರ, ಬದನೆಕಾಯಿ. ಬದನೆಕಾಯಿ. ಹಾಗೆ ನಾನು ಅದಕ್ಕೆ ನನಗೆ ಸಿಟ್ಟು ಬರೋದು ಮತ್ತೆ ಅಲ್ವಾ, ಸಾತ್ವಿಕ ಕೋಪ ಇರದೇ ಇದ್ರೆ ನನ್ನಷ್ಟು ಆತ್ಮೀಯರು ಮತ್ತೆ ಯಾರಿಲ್ಲ. ಆದರೆ ಇಂಥದ್ದನ್ನು ನೋಡಿದರೆ ನಾನು ಉಗ್ರ ನರಸಿಂಹ. ಸನ್ಯಾಸಿಗಳು ಎಲ್ಲರೂ ಒಬ್ಬೊಬ್ರು ಒಂದೊಂದು ರೀತಿ ಕಾಷಾಯ ವಸ್ತ್ರ ಧರಿಸ್ತಾರಲ್ಲ, ಅಂದರೆ ಕೇಸರಿ, ಕೆಲವೊಬ್ರು ಕೆಂಪು ಹಾಕ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಏನಾದರೂ ವಿಶೇಷವಾದ ಮಹತ್ವ ಇದೆ? ಇದು ಗೇರು ಅಂತ ಮಣ್ಣು ಇರುತ್ತೆ. ಹೌದು. ಅಥವಾ ಸುಣಗ್ಯಾವೆ ಅಂತ ಒಂದು ಸಿಕ್ತು. ಸುಣ್ಣದ ಕಲ್ಲು ಇರ್ತದೆ, ಕಾವಿದು. ಹೌದು. ಅದನ್ನು ತಿಕ್ಕಿ ಅದರಿಂದ ಏನು ರಸ ಬರುತ್ತೆ ಅದನ್ನು ನೀರಲ್ಲಿ ಹಾಕಿ ಅದರಲ್ಲಿ ಕುದಿಸಿ ಈ ಬಟ್ಟೆಗಳನ್ನು ಹಾಕಬೇಕು. ಅದು ನಿಜವಾದ ಕಾವಿ. ಈಗ ನಾವೇನು ಅದು ಇದು ನಿಜವಾದ ಕಾವಿ ಬಣ್ಣ. ಇದು ಮಣ್ಣಿನ ಕಲರ್ ಅಂತಾರಲ್ಲ, ಅದೇ ಮಣ್ಣಿನ ಕಲರ್, ಮುರುಮ್ ಕಲರ್ ಅಂತಾರೆ. ಮಣ್ಣಿನ ಕಲರ್ ಅದು ಮಣ್ಣಿನ ಕಲರು ಅಥವಾ ಸುಣ್ಗ್ಯಾವಿ ಅಂತಾರೆ. ಇದು ಉಳಿದಂಥವುಗಳು ಬಣ್ಣಗಳು. ಅಂದ್ರೆ ನಾವು ಮತ್ತೆ ಮಣ್ಣಿಗೆ ಹೋಗ್ತೀವಿ ಅನ್ನೋದನ್ನ ಪ್ರಜ್ಞೆ ಮಾಡ್ಕೊಳಕ ಇವು ತ್ಯಾಗದ ಪ್ರತೀಕ. ಬೆಂಕಿ ಹಾಗೆ, ಬೆಂಕಿಯ ಬಣ್ಣ, ಅಗ್ನಿಯ ಬಣ್ಣ, ಅಗ್ನಿಯ ಬಣ್ಣ, ಮಂದಾಗ್ನಿಯ ಬಣ್ಣ. ಇದು ಸ್ವಾಮೀಜಿ ಕೇಶ ಮುಂಡನ ಎಲ್ಲ ಮಾಡುವಂಥದ್ದು ಅದು ನಮ್ಮ ಪರಂಪರೆಯಲ್ಲಿ ಇದೆ. ಅಲ್ಲ, ಅದಕ್ಕೆ ವೈಜ್ಞಾನಿಕ ಇದೆ. ಮೋಹ ಬರುತ್ತೆ ಅದರಿಂದ, ನೀವು ಅಷ್ಟು ಚಂದ ಕಾಣಬಾರ್ದು. ಈಗ ಅದನ್ನ ಸ್ಟೈಲ್ ಆಮೇಲೆ ಅದು ಇತ್ತು ಅಂತಂದ್ರ ದಿವ್ಸ ಎಲ್ಲ ಬರೀ ಅದ್ರ ಕಡೆನ ಲಕ್ಷ್ಯ ಹೋಗುತ್ತೆ. ದಿವ್ಸ ಎಲ್ಲ ಕನ್ನಡಿ ನೋಡೋದು, ದಿವ್ಸ ಎಲ್ಲ ಬಾಚ್ಕೊಳ್ಳೋದು, ಅದು ಸರಿಯಲ್ಲ. ನೀನು ಬಿಡೋದಾಗಿದ್ರೆ ಪೂರ್ತಿಯಾಗಿ ಬಿಟ್ಬಿಡು. ಗಡ್ಡ, ಮೀಸೆಗಳು ಮತ್ತು ಕೇಶಗಳು ಇವನ್ನೆಲ್ಲ ಪೂರ್ತಿಯಾಗಿ ಬಿಡೋದು, ಕೈ ಹಚ್ಚೋದಿಲ್ಲ ಯಾವಾಗ. ಸೇವ್ ಇಟ್ ಆರ್ ಶೇವ್ ಇಟ್. ಉಳಿಸು ಅಥವಾ ಬೋಳಿಸು, ಎರಡರಲ್ಲಿ ಒಂದು. ಮತ್ತು ಅದರಲ್ಲಿ ಇತ್ತೀಚೆಗೆ ಸ್ವಾಮಿಗಳು ಒಳಗಡೆ ಎಲ್ಲ ಕರಾಪನ್ನಿಟ್ಟು ಮತ್ತು ಮೇಲ್ಗಡೆ ಪಟ್ಕ ಸುತ್ಕೊಂಡು ಸಾಯಂಕಾಲ ಪ್ರವಚನಕ್ಕೆ ಹೋಗೋದಿತ್ತು ಅಂದ್ರೆ ಸುತ್ಕೊಳ್ಳೋದು, ಬಂದ್ ಕೂಡಲೇ ತೆಗೆದು ಮತ್ತೆ ಹಾಕ್ತಾರೆ ಕೆಲವು ಜನ. ಕ್ರಾಪ್ ಇದಕ್ಕೆ ಕರಾಪ್ ಹಾಕೋತಾರ ಅಂದ್ರಲ್ಲ, ಕರಾಪ್ ಅಲ್ಲ, ಕರಾಪ್ ಅಂತಾರೆ. ಗೊತ್ತಾಯ್ತು ಸ್ವಾಮೀಜಿ, ಕರಾಪ್ ಅಲ್ಲ, ಕರಾಪ್. ಕರಾಪ್ ಯಾಕೆ ಯಾವ್ದು ಎಲ್ಲ ಜನರಿಗೆ ಮಾಯಾಮೋಹಗಳನ್ನು ನಿನ್ನ ದೇಹದ ಮೇಲೆ ನೀನೇ ಮಾಯಾಮೋಹ ತೋರೋದಿಲ್ಲ. ಇನ್ನು ಮಂದಿ ಮಾಯಾಮೋಹ ಏನು ಕಳ್ಯಾವ? ಅದು ನಮ್ಮದೇ ನಾವು ಬಿಟ್ಟಿಲ್ಲ, ಮತ್ತೊಬ್ರದ್ದೇನು ಕಳಿತೀವಿ ಅಂತ. ಸ್ವಾಮೀಜಿ ಸಂಖ್ಯೆ ಜಾಸ್ತಿ ಇದೆ ಅಂತೀರಾ? ಅಂಥವ್ರ ಸಂಖ್ಯೆ ಜಾಸ್ತಿ ಇದೆ, ತುಂಬ ಇದೆ. ಇತ್ತೀಚೆಗಂತೂ ಎಲ್ಲ ಅವರೇ ಆಗ್ತಾ ಇದ್ದಾರೆ. ಅದಕ್ಕೆ ನಾವು ಮದ್ದೇನು ಸಮಾಜದ ಜನರೇ ಹಿಡಿದು ಕೊಟ್ಬೇಕು ಅವ್ರನ್ನ. ಮನೆಗೆ ಕಳಿಸ್ಬೇಕು, ಮತ್ತೊಂದು ಏನಿಲ್ಲ. ಮನೆಗೆ ಕಳಿಸ್ಬೇಕು. ನಿನಗೆ ಅದನ್ನೇ ಮಾಡೋಗಿ ಮನೆಯಲ್ಲಿ ಮದುವೆ ಮಾಡ್ಕೋ, ಚೆನ್ನಾಗಿರು, ಸಂಸಾರ ಮಾಡು. ಇಲ್ಲಿ ಮಠ ಯಾಕೆ ಹಾಳು ಮಾಡ್ಲಿಕ್ಕೆ ಬಂದಿದ್ದೀವಿ ಹೋಗಂತ ಕಳಿಸ್ಬೇಕು. ಶೋಧನೆ ಭಕ್ತರು ಏನಾಗಿದೆ, ಭಕ್ತರಲ್ಲಿಯೂ ಸಹಿತ ಕಾವಿ ಉಟ್ಕೊಂಡಿದ್ದಾರೆ, ಎಂಥ ಕತ್ತೆ ಇದ್ದರೂ ಪರವಾಗಿಲ್ಲ, ಕಾಲು ಹಿಡಿಯೋಣ ಅಂತ. ಇದು ನಮ್ಮ ಜನರ ಭಾವನೆ ಆಗಿದೆ. ಇದು ಸರಿ ಅಲ್ಲ. ಜನರು ಎಚ್ಚರ ಆಗಬೇಕು. ಸಾಮಾನ್ಯವಾಗಿ ಸ್ವಾಮೀಜಿ ಒಂದೇ ಕ್ಷೇತ್ರದವರಿದ್ದರೆ, ಉದ್ಯೋಗಗಳನ್ನು ಮಾಡ್ತಾ ಇದ್ರೆ ಅವ್ರಿಗೊಂದು ಸಂಘ ಅಂತ ಇರ್ತದೆ, ಎಲ್ಲರೂ ಸೇರ್ತಾರೆ. ಹಂಗೆ ಸ್ವಾಮೀಜಿಗಳೆಲ್ಲರೂ ಆ ಥರ ಒಂದು ಒಗ್ಗಟ್ಟಿದೆಯಾ? ಮಾಡ್ಕೊಂಡಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಸ್ವಭಾವದವ್ರನ್ನ. ನೀವು ಯಾವ ಒಗ್ಗಟ್ಟಿಗೆ ಸೇರ್ತೀರಿ? ನಮ್ಮದು ಒಂದು ಇದೆ. ನಾನು ಯಾವುದೇ ಸನ್ಯಾಸಿ ಆಗಲಿಕ್ಕೆ ಅವನ ವ್ಯಕ್ತಿತ್ವ ಆಧಾರಿತ ಸನ್ಯಾಸಿ ಆಗಬೇಕು, ಜಾತಿ ಆಧಾರಿತ ಅಲ್ಲ. ಕರೆಕ್ಟ್. ಅವನು ಯಾವ ಜಾತಿಯಿಂದ ಬನ್ನೋದು ಮುಖ್ಯ ಅಲ್ಲ. ಅವನಲ್ಲಿ ತ್ಯಾಗ, ತಪಸ್ಸು, ನಿಗ್ರಹ, ಆಮೇಲೆ ಸಮರ್ಪಣೆ ಸಮಾಜದ ಪ್ರತಿಯಾಗಿ ಮತ್ತು ಅಧ್ಯಯನ, ಈ ವಿಷಯಗಳಿದ್ದರೆ ಅವನು ಯಾವನೇ ಜಾತಿಯವನು. ಅದಕ್ಕೆ ನಾವು ಒಂದು ಸಹೃದಯಿ ಮಠಾಧೀಶರ ಒಕ್ಕೂಟ ಅಂತ ಮಾಡಿದ್ವಿ. ಸಹೃದಯಿ ಮಠಾಧೀಶರ ಒಕ್ಕೂಟ ಅಂತ. ಅದಕ್ಕೆ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ ಸ್ವಾಮೀಜಿ? ತುಂಬ ಸಂಖ್ಯೆಯಲ್ಲಿದ್ದಾರೆ. ಯತಿಗಳ ಜಾತಿಯ ಕೇಳಬೇಡ, ಅವರ ಜ್ಞಾನವನ್ನು ನೋಡು. ನೋಡಬೇಕು. ಖಡ್ಗದ ಬೆಲೆಯನ್ನು ಮಾತ್ರ ಕಟ್ಟು, ಹೊರೆಯನ್ನು ಬದಿಗಿಟ್ಟು. ನಿಮ್ಗೆ ಇಂಥ ಕ್ಷೌರಿಕಲ್ಲ ನಿರ್ದಿಷ್ಟವಾಗಿರ್ತಾರೆ ಸ್ವಾಮೀಜಿ? ನಾನೇ ಮಾಡ್ಕೊಳ್ತೇನೆ. ಹೌದು ಸ್ವಾಮೀಜಿ, ಎಲ್ಲದರಲ್ಲಿಯೂ ಸ್ವಾವಲಂಬಿ ನಾವು. ಹೆಚ್ಚು ಕಡಿಮೆ ಕ್ಷೌರ ಈಗ ಸುಮಾರು 30-35 ವರ್ಷಗಳಿಂದ ನಾನು ಯಾವಾಗಲೂ ಸನ್ಯಾಸ ತಗೊಂಡ ನಂತರ ಯಾವಾಗಲೂ ಕ್ಷೌರಿಕ ನನ್ನ ಕರೆದಿಲ್ಲ.
ಹಾಂ ಹಾಂ ನಾನೇ ಕೈಯಿಂದ ಮಷಿನ್ ಇದ್ದಾಗ ಕೈಯಿಂದಾನೇ ಮಾಡ್ಕೊಳ್ತಿದ್ದೆ. ಓಹೋ. ಈಗಂತೂ ಸ್ವಲ್ಪ ಎಲೆಕ್ಟ್ರಿಕ್ ಮಷಿನ್ಸ್ ಬಂದಿವೆ. ಒಟ್ಟು ಏನು ಬೇಗ ನಮ್ಗೆ ಸಮಯ ಸೇವ್ ಆಗುತ್ತೆ, ನಮ್ಮ ಗಮನ ಅಷ್ಟೇ ಒಂದು ಅರ್ಧ ಗಂಟೆ ಹತ್ತತ್ತೆ ಎಲ್ಲ. ಅದೇನು ದೊಡ್ಡ ಮಾತು. ಎಸ್ ಸ್ವಾಮೀಜಿ, ಈಗ ನಿಮ್ಮ ಸಾವಯವ ಕೃಷಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ನೀವು ಮಾತನಾಡಿದ್ದೀರಿ, ಒಂದಿಷ್ಟು ಸಲಹೆ ಕೂಡ ಕೊಟ್ಟಿದ್ದೀರಿ. ಕೆಲವೊಬ್ಬರಿಗೆ ರೈತರಿಗೆ ಏನಂತ ಇದೆ, ಎಷ್ಟೋ ಕ್ರಿಮಿನಾಶಕಗಳನ್ನು ಬಳಸಿದರೂ ಕೂಡ, ರಾಸಾಯನಿಕ ವಸ್ತುಗಳನ್ನು ಬಳಸಿದರೂ ಕೂಡ ಕೆಲವು ಕೀಟಬಾಧೆಯಿಂದ ತಪ್ಪಿಸ್ಲಿಕ್ಕೆ ಆಗಲ್ಲ ಅಂದ್ರೆ ಅವ್ರಿಗೆ ಏನು ಮಾಡ್ಬೇಕಂತ, ಬೆಳೆಗಳನ್ನು ರಕ್ಷಿಸೋದು ಹೆಂಗೆ ಎಲ್ಲವೂ ಗೊತ್ತಿಲ್ಲ ಅವ್ರಿಗೆ. ಹಾಂ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಿ? ಅಂಥವ್ರಿಗೆ ಸ್ವಲ್ಪ ತಜ್ಞರನ್ನ ಸಂಪರ್ಕಿಸಿ. ಅಲ್ಲ, ತಾವು ತಜ್ಞರೇ, ಹಾಗಾಗಿ ಏನಂದ್ರೆ ಹೇಳ್ಬೋದಾ? ಅದು ನೋಡಿ, ಬೇರೆ 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 ಪ್ರಯೋಗಗಳನ್ನು ಈಗ ದಶಪರ್ಣಿ ಅರ್ಕ ಅಂತ ಮಾಡ್ತಿರ್ತೀವಿ. ಆಮೇಲೆ ಮನೆಯಲ್ಲಿ ಮೆಣಸಿನಕಾಯಿ, ಆಮೇಲೆ ಮೆಣಸು, ಆಮೇಲೆ ಈ ಅದ್ರಕ ಅಂದರೆ ಹಸಿ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಇವುಗಳನ್ನೆಲ್ಲ ಕುಟ್ಟಿ ನೀರಲ್ಲಿ ಅಥವಾ ಗೋಮೂತ್ರದಲ್ಲಿ ಕುದಿಸಿ, ಅದರಲ್ಲಿ ಸಾಧ್ಯ ಇದ್ದರೆ ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕಬೇಕು. ಆಮೇಲೆ ಬೇವಿನ ಸೊಪ್ಪಲ್ಲ, ಬೇವಿನ ಎಣ್ಣೆಯನ್ನು, ಒರಿಜಿನಲ್ಲಿ ಬೇವಿನ ಎಣ್ಣೆ ಹಾಕಿ ಕುದಿಸಿ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ನಾವು ನೀರಿನಲ್ಲಿ ಹಾಕಿ ಸ್ಪ್ರೇ ಮಾಡಿದರೆ ಹೊರಟು ಹೋಗ್ತಾವೆ. ಅದಕ್ಕಿಂತ ಶೀಘ್ರ ಇದು ಆಗಬೇಕಾಗಿತ್ತು ಅಂತಂದರೆ ಸ್ವಲ್ಪ ಇಂಗು, ಊಟ ಮಾಡುವಲ್ಲಿ ಬಳಸ್ತೀವಲ್ಲ ಇಂಗನ್ನು ಒಂದು ಟ್ಯಾಂಕಿಗೆ 1 ಗ್ರಾಮ್ನಂತೆ ಬಳಸಿ ನಾವು ಮಾಡಿದರೆ ಹುಳುಗಳು ಸತ್ತು ಹೋಗ್ತಾವೆ. ಓಕೆ, ಕೀಟಬಾಧೆಯಿಂದ ತಪ್ಪಿಸ್ಕೊಳ್ಬೋದು. ಎಲ್ಲ ಬೇರೆ ಬೇರೆ ಅವು ಕೀಟಗಳು ಒಂದು ಥರ ಇರೋದಿಲ್ಲ, ವೈರಲ್ ಇರ್ತಾವೆ ಕೆಲವೊಂದು, ಆಮೇಲೆ ಇನ್ನು ಕೆಲವೊಂದು ಇವು ಫಂಗಲ್ ಇರ್ತಾವೆ, ಅವುಗಳಿಗೆ ಬೇರೆ ಬೇರೆ ಇದೆ. ಅವುಗಳನ್ನು ಬಳಸಿದ್ರೆ ಹೋಗೋದಿಲ್ಲ ಅಂತಿಲ್ಲ. ತಜ್ಞರನ್ನ ಭೇಟಿ ಮಾಡೋ ಎಲ್ಲಕ್ಕಿಂತಲೂ ಚೆನ್ನಾಗಿ ಅಂದರೆ ನಿಮ್ಮ ಹೊಲವನ್ನು ಎಷ್ಟು ಚೆನ್ನಾಗಿ ಮಾಡಬೇಕು ಅಂದ್ರೆ ಅದರದ್ದು ಸಾಯಿಲ್ ಕಾರ್ಬನ್ನು 1% ದಾಟಬೇಕು, 2%ಗೆ ಬರಬೇಕು. ಈಗಿರೋದು 0.2% ಇದೆ ಜನರೇಟ್. ಅದು 2%ಗೆ ನಾವು ತೊಗೊಂಡು ಹೋದಿವಿ ಅಂದ್ರೆ ಆ ಪ್ರೋಟೀನು ಹೆಚ್ಚು ಬರುತ್ತೆ ಬೆಳೆಯಲ್ಲಿ. ಅದು ಕಾಳುಗಳಲ್ಲಿ ಬಂತು ಅಂದ್ರೆ ಅದನ್ನು ತಿನ್ನುವಂಥ ಕೀಟಗಳಿಗೆ ಅದು ರಸ ಪಚನ ಆಗೋದಿಲ್ಲ. ಆ ಎಲೆಗಳಲ್ಲಿ ಬರ್ತಲ್ಲ, ಅದನ್ನು ಪಚನ ಮಾಡ್ಕೊಳ್ಳಿಕ್ಕೆ ಆಗದ್ರಿಂದ ಕೀಟಗಳು ತಾವೇ ಹೊರಟು ಹೋಗಿಬಿಡ್ತಾವೆ. ಈಗ ನಮ್ಮ ಹೊಲದಲ್ಲೇ ಆಗ್ತಾ ಇರೋದು ಹಾಗೆ. ನಾವೇನು ಸ್ಪ್ರೇ ಮಾಡೋದಿಲ್ಲ. ಸ್ವಾಮೀಜಿ. ಸ್ವಾಮೀಜಿ, ಇಲ್ಲಿ ಬಸವಣ್ಣನ ವಚನ ಅಪ್ಲೈ ಆಗಲ್ವಾ? ಕೊಲ್ಲಬೇಡ ಅಂದರೆ ಯಾವುದನ್ನು ಕೊಲ್ಲಬಾರ್ದು. ಯಾವುದು ಕೊಲ್ಲೋದಿಲ್ಲ, ಕೊಲ್ಲೋದೇ ಇಲ್ಲ. ಹೌದು ಸ್ವಾಮೀಜಿ. ಅಲ್ಲ, ಅಲ್ಲಿ ಕೀಟಬಾಧೆ ಓಡಿ ಹೋಗ್ಬೇಕು. ಸಾಯಿಸಲ್ಲ ನೀವು. ಓಹೋ, ಸೂಪರ್ ಸ್ವಾಮೀಜಿ. ಆಮೇಲೆ ಸ್ವಾಮೀಜಿ, ಈಗ ತಂತ್ರಜ್ಞಾನವನ್ನು ಬಳಸಿ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಮುಂಚೆ ನಮ್ಮ ಪೂರ್ವಜರೆಲ್ಲ ಜಾನುವಾರುಗಳನ್ನು ಬಳಸಿ ಮಾಡ್ತಾ ಇದ್ರು. ಯಾವುದು ಸೂಕ್ತ ಮತ್ತು ಯಾವುದು ಅತಿ ಹೆಚ್ಚು ಪ್ರಯೋಜನ? ಕಾಲಕ್ಕೆ ತಕ್ಕಂತೆ ನೋಡಿ, 2 ಎತ್ತುಗಳನ್ನು ಇಟ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಇದ್ದರೆ ಮಾಡಬೇಕು. ಆಮೇಲೆ ಈ ಯಂತ್ರಗಳು ಇವು ಏನಿದೆಯಲ್ಲ, ಇನ್ಸ್ಟ್ರೂಮೆಂಟ್ಸ್, ಇಕ್ವಿಪ್ಮೆಂಟ್ಸು ಅವನ್ನ ನಾವು ಚೇಂಜ್ ಮಾಡ್ಕೋಬೇಕು ಈಗ ಕಾಲಕ್ಕೆ ತಕ್ಕಂತೆ. ಮೊದಲು ಒಂದು ಜೋಡು ಎತ್ತು 1 ಎಕರೆ ದಿವಸಕ್ಕೆ ಬೇಸಾಯ ಮಾಡ್ತಿದ್ರೆ, ಇವತ್ತು ನಾವು ಅವೇ ಎತ್ತುಗಳಿಂದ ನಮ್ಮ ಈ ಯಂತ್ರಗಳನ್ನು ಹಿಂದ್ಗಡೆ ಎತ್ತಿನಿಂದ ಎಳೆಯಲ್ಪಡುವ ಯಂತ್ರಗಳನ್ನು ತಯಾರು ಮಾಡಿಕೊಂಡು 2 ಎಕರೆ ಮಾಡ್ಬೋದು. ಈ ರೀತಿ ಕೆಲವೊಂದು ಬದಲಾವಣೆಗಳನ್ನು ತರ್ಕೋಬೇಕು ನಮ್ಮ. ಮಣ್ಣು, ನೀರು, ಗಾಳಿಗೆ ಸಂಬಂಧಪಟ್ಟ ಹಾಗೆ, ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನೀವು ಬಹಳಷ್ಟು ನಿಮ್ಮ ಮಾತುಗಳಲ್ಲಿ ಹೇಳಿದ್ದೀರಿ ಯಾವಾಗಲೂ. ಇದನ್ನ ಸರ್ಕಾರದ ಗಮನಕ್ಕೆ ಯಾಕೆ ತರಬಾರ್ದು? ದೇಶವ್ಯಾಪಿ ಸರ್ಕಾರದ ಗಮನಕ್ಕೆ ತರ್ತಿರ್ತೀವಿ. ಅವ್ರು ಎಷ್ಟರ ಮಟ್ಟಿಗೆ ತಗೊಳ್ತಾರೋ ಅವ್ರಿಗೆ ಗೊತ್ತೆ. ನಾನು ಕೇಂದ್ರ ಸರ್ಕಾರದಲ್ಲಿ ಹೇಳಿದ್ದೀನಿ, ನಮ್ಮ ಕೆಲವೊಂದು ಲಖಪತಿ ಮಾಡೆಲ್ ಅಂತಿತ್ತು ನಮ್ಮದು, ಅದನ್ನು ದೇಶದಲ್ಲಿ ಎಲ್ಲ ಅಳವಡಿಸಿದ್ರು. 100 ಟ್ರೈನಿಂಗ್ ಸೆಂಟರ್ಸ್ ಮಾಡಿದ್ರು ಕೇಂದ್ರ ಸರ್ಕಾರದಲ್ಲಿ. ಮಾಡಿ ದೇಶದ ತುಂಬ 100 ಟ್ರೈನಿಂಗ್ ಸೆಂಟರ್ಗಳಲ್ಲಿ ರೈತರಿಗೆ ಟ್ರೈನಿಂಗ್ ಮಾಡಿದ್ರೆ ಕೆಲವು ದಿವಸ ಮುಂದೆ ನಿಂತೋಯ್ತು. ಯಾವುದೋ ಕಾರಣ, ಸರ್ಕಾರದಲ್ಲಿ ಸುಮಾರು ಕಾರಣಗಳಿರ್ತಾವೆ. ಆಮೇಲೆ ಈಗ ಎಲ್ಲರನ್ನು ಟ್ರೈನಿಂಗ್ ಕಳಿಸ್ತಾರೆ ನಮ್ಮ ಹತ್ರ. ನಮ್ಮಲ್ಲಿ ಮಹಾರಾಷ್ಟ್ರ ಗೌರ್ಮೆಂಟು ಈ ಸಾವಯವ ಕೃಷಿಗೆ ತರಬೇತಿ ಕೊಡೋದಿದ್ರೆ ಅದು ಕಣೀರಿಗೆ ಕಳಿಸ್ತಾರೆ. ಮತ್ತೆ ಇಲ್ಲಿ ಇನ್ನು ಕರ್ನಾಟಕಕ್ಕೂ ಕೂಡ ನೀವು ಮಾಡ್ಬೋದು. ಅಲ್ಲಿ ಸುಮಾರು ನಮ್ಮವರೇ ಆದಂಥವ್ರು ಕೇಂದ್ರಗಳನ್ನು ಮಾಡಿದ್ದಾರೆ. ನಿಮ್ದು ಟೀಮ್ಸ್ ಇದೆಯಾ ಸ್ವಾಮೀಜಿ ಅಲ್ಲೆಲ್ಲ? ಇದೆ, ನಮ್ದೆಲ್ಲ ಟೀಮ್ಸ್ ಇದೆ. ಅಲ್ಲಿ ಸುಮಾರು ಒಂದು 150ಕ್ಕಿಂತಲೂ ಹೆಚ್ಚು ಕೃಷಿ ಆಶ್ರಮಗಳಂತ ಮಾಡ್ಕೊಂಡಿದ್ದಾರೆ. ಕೃಷಿ ಆಶ್ರಮ ಅವ್ರ ತೋಟದಲ್ಲಿ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ, ನಾವು ಮಾಡ್ಲಿಕ್ಕೆ ಸಿಗುತ್ತೆ. ಅಂಥ ತೋಟಗಳನ್ನು ಆಯ್ಕೆ ಮಾಡಿ ಅವ್ರಿಗೆ ನಾವು ಇದು ಮಾಡಿದ್ದೇವೆ, ಪ್ರೇರಣೆಯನ್ನು ತುಂಬಿ ಅವರೆಲ್ಲ ಮಾಡಿದ್ದಾರೆ ಸ್ವಂತ ಖುಷಿಯಿಂದ. ಅವ್ರು ಹೋದ್ರೆ ಟ್ರೈನಿಂಗ್ ಕೊಡುವಂಥ ಕೆಪಾಸಿಟಿ ಅವ್ರು ಎಲ್ಲರಲ್ಲಿ ಇದೆ. ಓಕೆ, ಎಸ್ ಸ್ವಾಮೀಜಿ, ನಿಮ್ಮ ಪರಿಕಲ್ಪನೆ ನಮ್ಮೆಲ್ಲರಿಗೂ ಕೂಡ ಆದರ್ಶ.
ಸುಂದರ ಸಮಾಜದ ಪರಿಕಲ್ಪನೆಯ ನಿಟ್ಟಿನಲ್ಲಿ ಮುಂದೆ ಕನ್ನೇರಿ ಮಠದಿಂದ ಯಾವೆಲ್ಲ ಕಾರ್ಯಕ್ರಮಗಳಿದಾವೆ ಅನ್ನೋದನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಿಲ್ಲ, ನಮ್ಮ ಮಠದಲ್ಲಿ ನಿರಂತರ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ರೈತರ ಶಿಬಿರಗಳು ನಡೀತಾ ಇರ್ತವೆ, ಜಾನುವಾರುಗಳ ಪ್ರದರ್ಶನ ನಡೀತಾ ಇರುತ್ತೆ. ಆಮೇಲೆ ಈ ಕುಶಲಕರ್ಮಿಗಳಿಗಾಗಿ ಬೇರೆ ಬೇರೆ ತರಬೇತಿ ಶಿಬಿರಗಳು ನಡೀತಾ ಇರ್ತವೆ. ಆಮೇಲೆ ಗ್ರಾಮೀಣ ಯುವಕರು ಯುವತಿಯರಿಗಾಗಿ ಉದ್ಯೋಗ ನಿರ್ಮಾಣಕ್ಕಾಗಿ ನಿರ್ಮಾಣಕ್ಕಾಗಿ ತರಬೇತಿಗಳು ನಡೀತಾ ಇರ್ತವೆ. ಆಮೇಲೆ ಪಂಚಗವ್ಯ ತರಬೇತಿಗಳು ನಡೀತಾ ಇರ್ತವೆ. ಸುಮಾರು ನಡೀತಾನೆ ಇರ್ತವೆ ಮಠದಲ್ಲಿ. ಅದು ಏನು ಮಾಡಿವಿ, ಒಂದು ಸಿಸ್ಟಮ್ ಮಾಡಿದ್ವಿ. ಆ ಸಿಸ್ಟಮ್ನಲ್ಲಿ ಅವು ನಡೀತಾ ಹೋಗ್ತಾವೆ. ಎಲ್ಲವಕ್ಕೂ ನಾನೇ ಹಾಜರಿರಬೇಕು ಅಂತ ಹೀಗೇನಿಲ್ಲ. ಈಗ ನಾನು ನನ್ನ ಕೆಲಸ ಮಾಡ್ತಾ ಇರ್ತೀನಿ, ಕೆಲಸ ಮಾಡ್ತಾ ಇರ್ತಾವೆ. ಮತ್ತಿನ್ನೇನು ಅವಶ್ಯಕತೆ ಬರುತ್ತೆ ಅದು ಮಾಡ್ತಾ ಹೋಗೋದು. ಯಾಕಂದ್ರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯಾವುದೇ ಬಾಧೆ ಬಾರದಂತ ಇವನ್ನೆಲ್ಲ ಮಾಡ್ತೀವಿ. ನಾವು ಎದಕ್ಕೆ ನಿಯುಕ್ತಗೊಂಡಿದ್ದೇವೋ ಆ ಕೆಲಸಕ್ಕೆ ಬಾಧೆ ಬರಬಾರ್ದು. ಅದನ್ನು ಬಿಟ್ಟು ಇದನ್ನೆಲ್ಲ ಮಾಡ್ತಾ ಹೋದಿವಿ ಅಂದ್ರೆ ಬಯಸ್ಕೋಬೇಕಾಗತ್ತೆ ಜನರಿಂದ. ಎಸ್ ಸ್ವಾಮೀಜಿ, ಕೊನೆಯದಾಗಿ ನಮ್ಮ ಯುವಕರಿಗೆ ನಿಮ್ಮ ಸಂದೇಶ. ಯುವಕರು ರಾಷ್ಟ್ರಪ್ರೇಮಿಗಳಾಗಿರ್ಬೇಕು ತುಂಬ ಮೊದಲು. ಆಮೇಲೆ ರಾಷ್ಟ್ರ ಅಂದರೆ ನಾವೇ ಅಲ್ವಾ ಸ್ವಾಮೀಜಿ? ರಾಷ್ಟ್ರ ಬೇರೆ ನಾವೇ ಇಲ್ಲ. ಈ ನಾವು ಅಂದ್ರೆ ಈ ರಾಷ್ಟ್ರದ ಎಲ್ಲ ಚಟುವಟಿಕೆಗಳನ್ನು ಪ್ರೀತಿಸುವಂಥವ್ರು. ನೇಷನ್ ಫಸ್ಟ್. ಭಾರತವೇ ನನ್ನ ಆತ್ಮ. ಭಾರತದಲ್ಲಿ ಏನಿದೆ ತುಂಬ ಇದೆ. ಭಾರತದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಪ್ರೀತಿಸಬೇಕು, ಭಾರತೀಯ ಶಿಕ್ಷಣವನ್ನು ಪ್ರೀತಿಸಬೇಕು, ಭಾರತೀಯ ಸಂಗೀತವನ್ನು ಪ್ರೀತಿಸಬೇಕು, ಭಾರತೀಯ ಆಹಾರವನ್ನು ಪ್ರೀತಿಸಬೇಕು, ಭಾರತೀಯ ಬಟ್ಟೆಗಳನ್ನು ಪ್ರೀತಿಸಬೇಕು, ಭಾರತೀಯ ಎಲ್ಲ ಏನೇನಿದೆ ಭಾರತದಲ್ಲಿ ತುಂಬ ಇದೆ. ಅದೆಲ್ಲವನ್ನು ಪ್ರೀತಿಸಿದರೆ, ಅದಕ್ಕೆ ಪ್ರಯಾರಿಟಿ ಕೊಟ್ಟರೆ ನಾವು ಭಾರತವನ್ನು ಪ್ರೀತಿಸ್ತೀವಿ ಅಂತ. ನಾವು ನಿಜವಾದ ಭಾರತೀಯರುವಾಗ ನಾನು ಕೆಲಸ ಮಾಡುವಾಗ ನನ್ನ ಭಾರತದ ಹಿತಕ್ಕೆ ಧಕ್ಕೆ ಆಗುವಂಥ ಯಾವುದಾದ್ರೂ ಕೆಲಸ ಮಾಡುವಂಥ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡಿದರೆ ನನ್ನ ದೇಶದ ವಿರುದ್ಧ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಅರ್ಥ ಆಗುತ್ತೆ. ನನಗೆ ಸಂಬಳ ಸಿಗುತ್ತೆ ಅಂತ ಬೇಕಾದ ಮಾಡಬಾರ್ದು. ನಾನು ಯಾವ ಕಂಪ್ನಿಯಲ್ಲಿ ಯಾವ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆ ಕಂಪ್ನಿ ಆ ದೇಶ ನನ್ನ ದೇಶದ ಜೊತೆ ಹೇಗಿದೆ ಅದನ್ನು ನಾನು ನೋಡಬೇಕು. ಹಾಗಾಗಿ ದೇಶೀಯ ಉತ್ಪನ್ನಗಳಿಗೆ ತಾವು ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ. ಹಣ ನಮ್ಮ ದೇಶದಲ್ಲೇ ಉಳಿಬೇಕು, ಹೊರಗಡೆ ಹೋಗಬಾರ್ದು. ಇಲ್ಲೇ ಸರ್ಕ್ಯುಲೇಟ್ ಆಗಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ವಾಮೀಜಿ. ಧನ್ಯವಾದ. ವಿಚಾರಗಳನ್ನು ಬಹಳ ಸೊಗಸಾಗಿ ವಿಸ್ತೃತವಾಗಿ ತಿಳಿಸಿದ್ದೀರಿ. ಬರೀ ನಿಮ್ಮ ಕೋಪದ ಮುಖವನ್ನು ಮಾತ್ರ ನೋಡಿದೆ ಮರ ನೀನು ಕೋಪದ ಅಲ್ಲ ಯಾವಾಗಲೂ ಅಲ್ಲಲ್ಲ, ಅಂದರೆ ನೀವು ಕೆಲವೊಂದು ಈಗ ಯಾವುದು ವೈರಲ್ ಆಗ್ತದೆ, ನಾನು ಅಂದರೆ ಅವರವರ ಅಭಿರುಚಿಗೆ ತಕ್ಕಂತೆ ನೋಡ್ತಿರ್ತಾರೆ. ಡಿಲೀಟ್ ಮಾಡ್ರಪ್ಪ ಇದನ್ನ, ಡಿಲೀಟ್ ಇಲ್ಲ ಹಾಗೇನಿಲ್ಲ. ನಾನು ಯಾವಾಗಲೂ ಎಲ್ಲರ ಜೊತೆ ನಗ್ನಗ್ತಾ ತುಂಬ ವಿನೋದಿ ಸ್ವಭಾವದ ಮನುಷ್ಯನ. ಆಮೇಲೆ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ನಾನು ಉಗ್ರ ಸ್ವರೂಪದ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಸ್ವಾಮೀಜಿ. ಇಲ್ಲ, ನಮಗೂ ನಾವು ಒಂದು ತಾಸು ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗ್ಬೇಕಂದ್ರೆ 3 ದಿವಸ ನಿಮ್ಗೆ ಕೊಡೋದವಿ ನಾವು. ಥ್ಯಾಂಕ್ ಯು ಸ್ವಾಮೀಜಿ. ಧನ್ಯವಾದಗಳು ನಿಮಗೆ. ಅಲ್ಲಿಂದ ಬೆಂಗಳೂರಿಂದ ಬಂದು ಏನೋ ಇಲ್ಲಿ 2-3 ದಿವಸ ನಿಂತು ಈ ಮಠದ ಚಟುವಟಿಕೆಗಳನ್ನೆಲ್ಲ ಎಲ್ಲರಿಗೆ ತೋರಿಸ್ಬೇಕು, ಎಲ್ಲರಿಗೆ ಮುಟ್ಟಿಸ್ಬೇಕು ಅಂತ ಹಂಬಲದಿಂದ ತಾವು ಇದೆಲ್ಲ ಮಾಡೋದನ್ನು ನೋಡಿ ನಿಮಗೆ ಧನ್ಯವಾದಗಳನ್ನು ಹೇಳದೆ ಇರಬಾರ್ದು ಅನಿಸುತ್ತೆ. ದೊಡ್ಡ ಮಾತು ಸ್ವಾಮೀಜಿ. ಎಲ್ಲ ಯುವಕರು ಇದರಿಂದ ಸಮಾಜ ಪರಿವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ, ಬಹಳ ವಿಸ್ತೃತವಾದಂಥ ಒಂದು ಚಿಂತನ ಮಂಥನ ಅಂತ ನನಗನ್ನಿಸಿದೆ ಸ್ವಾಮೀಜಿ ಜೊತೆ ಮಾತಾಡಿ. ಯಾಕಂತ ಹೇಳಿದ್ರೆ ಅದೆಂಥ ಸೂಜಿಗಲ್ಲಾಗಿತ್ತು ಅಂದರೆ ನಮಗೆ, ನಾವು ಬೆಂಗಳೂರಿಂದ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಕನ್ನೇರಿ ಮಠಕ್ಕೆ ಭೇಟಿ ಕೊಟ್ಟು ಇವರ ಕಾರ್ಯ ಚಟುವಟಿಕೆಗಳನ್ನು ಗಮನಿಸಿದಾಗ ನಿಜಕ್ಕೂ ನಮಗೆ ಬಹಳ ಆನಂದ ಆಯಿತು. ಆಮೇಲೆ ಆಶ್ರಮದ ಚಟುವಟಿಕೆಗಳು ಸ್ವಾಮೀಜಿ ಹೇಳಿದ ಹಾಗೆ ಭಾಳ ಪ್ರಾಮಾಣಿಕತೆಯಿಂದ ಇಲ್ಲಿರುವಂಥ ಎಲ್ಲ ಸಿಬ್ಬಂದಿ ಇರ್ಬೋದು, ಭಕ್ತ ವರ್ಗ ಇರ್ಬೋದು, ಆ ಸರಳತೆ ನಮ್ಮನ್ನು ಇಲ್ಲಿ ಸೆಳೆಯುತ್ತೆ. ಪ್ರತಿಯೊಬ್ಬರೂ ಕೂಡ ಇಲ್ಲಿ ನೋಡಿ ಇದನ್ನು ಮಾದರಿಯಾಗಿರಿಸಿಕೊಳ್ಬೇಕು ಅನ್ನುವಷ್ಟರ ಮಟ್ಟಿಗೆ ಒಂದು ಉತ್ತೇಜನ ಅಂತ ಸಿಗೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.